ಸಿಯಾನ್ ಕನ್ನಡ ವೀಕ್ಷಕರೇ, ಇವತ್ತಿನ ಪ್ರಮುಖ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಿಮ್ ಮುಂದೆ ನಾನು ತರ್ತಾ ಇರ್ತಕ್ಕಂಥ ಸುದ್ದಿ ವಿಶ್ಲೇಷಣೆ ಅಂತಂದ್ರೆ, ಒಬ್ಬ ಪ್ರಧಾನಿ ಅಂದ್ರೆ ಒಬ್ಬ ರಾಜ ಆ ರಾಜ್ಯದ ದೇಶಕ್ಕೆ ಆ, ತನ್ನ ಪರವಾಗಿ ಮಾಡ್ಕೊಳ್ಳೋದು ಕಲೀಲಿಲ್ಲ ಅಂತಂದ್ರೆ ಹೇಗೆ ನಮ್ಗೆ ಸುಣ್ಣ ಬಳ್ಳಿ ಕಳಿಸ್ತಾರೆ ಅಂತ ಹೇಳಿ ಅನ್ನೋದಕ್ಕೆ ಇವತ್ತು ಸಾಕ್ಷಿ. ಟ್ರಂಪ್ ನರೇಂದ್ರ ಮೋದಿಗೆ ಸುಣ್ಣ ಬಳಿದು ಕಳಿಸಿದ್ದಾರೆ. ಸುಣ್ಣ ಬಳಿಯೋದು ಅಂತಂದ್ರೆ ಅದ್ ನಿಮ್ಗೆ ಚೆನ್ನಾಗ್ ಗೊತ್ತು. ಹಳ್ಳಿಗಾಡಲ್ಲಿ ಹೇಗೆ ಅಂತ ಹೇಳಿ ಸುಣ್ಣ ಎಲ್ಲಿಗೆ ಬೆಳಿತಾರೆ, ಯಾಕೆ ಬೆಳಿತಾರೆ ಅಂತ ಸುಣ್ಣ ಬೆಳೆದು ಕಳಿಸಿದ್ದಾರೆ. ಅವರು ಅದನ್ನೇ ಮಹಾಪ್ರಸಾದ ಅಂತ ಹೇಳಿ ಮೋದಿ ಬರ್ತಾ ಇದ್ದಾರೆ. ಇದು ಮೋದಿಗೆ ಬೆಳೆದಿರೋ ಸುಣ್ಣ ಅಲ್ಲ, ಇದು ಇಡೀ ಭಾರತಕ್ಕೆ ಬೆಳೆದಿರೋ ಸುಣ್ಣ. ಮತ್ತು ಈ ಸುಣ್ಣ ಈ ಸುಣ್ಣದ ಗೊತ್ತಾಗದೇ ಇರಲಿ ಅಂತಲೇ ಈ ಮೋದಿ, ಪ್ರಧಾನಿ ನರೇಂದ್ರ ಮೋದಿ ಒಂದು ಏನೋ ಟಂಕ್ಸವ್ರಂತೆ. ಏನ್ ಟಂಕ್ಸವ್ರು ಅಂದ್ರೆ ಫನ್ನಿಯಾಗಿ ಮಾತಾಡೋದು, ಫನ್ ಆಗಿ ಮಾತಾಡೋದು, ಇನ್ನೇಂದೇನೋ ಅರ್ಥ ಹೇಳಿ ಮಾಡ್ದೆ ಹಾಗೆ ಮಾಡ್ದೆ ಅಂತ ಹೇಳಿ ಆ ಹೆಸರನ್ನ ಹುಟ್ಟು ಹಾಕೋದು, ಇದು ಮೋದಿಯ ಗುಣ. ಈಗ ಅವರು ಪ್ರಧಾನಿ ಮತ್ತು ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರ ತಮ್ಮ ಸಂಬಂಧದ ಬಗ್ಗೆ ಒಂದು ಪದ ಏನು ಟಂಕಿಸಿದರೆ ನೋಡಿ. ಮಗ ಮಿಗ, ಮಗ ಮಗ ಮಿಗ, ಆಮೇಲೆ ಮೆಗಾ ಅಂತೆ. ನಿಮ್ಗೇನಾರು ಅರ್ಥ ಆಯ್ತಾ? ಮಗ ಮಿಗ ಮೆಗಾ ಅಂದ್ರೆ ಇವರು ಅಮೆರಿಕ ಮತ್ತು ಭಾರತ ಬಾಂಧವ್ಯವನ್ನ ಕುರಿತಂತೆ ಹೇಗೆ ಹೇಳ್ತಾರಂತೆ, ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್ ಅಂತ ಹೇಳಿ ಟ್ರಂಪ್ ಹೇಳ್ತಾರೆ. ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್, ಇದು ಮಗ. ಈ ಮೋದಿ ಹೇಳ್ತಾರಂತೆ ಮೇಕ್ ಇಂಡಿಯಾ ಗ್ರೇಟ್ ಅಗೈನ್ ಅಂತ. ಹಂಗಾರೆ ಇಂಡಿಯಾ ಗ್ರೇಟ್ ಆಗಿತ್ತು ಮೊದಲು. ಯಾರು ಮಾಡಿದ್ರು ಆ ಗ್ರೇಟ್ ಅನ್ನ? ಎಸ್, ಇವರು ಅತ್ಯಂತ ಹೆಚ್ಚು ದ್ವೇಷಿಸ್ತಕ್ಕಂಥ, ದಿನ ಇವರು ವಿಷ ಕಾರ್ತಕ್ಕಂಥ ನೆಹರು, ಇಂದಿರಾ ಗಾಂಧಿ ಸೇರಿದಂತೆ ಎಲ್ಲ ಏನು ಶಿಕ್ಷಿತ ಪ್ರಧಾನಿಗಳು ಈ ದೇಶವನ್ನ ಕಟ್ಟಿದ್ರು. ಸೊ ಈಗ ಒನ್ಸ್ ಅಗೈನ್ ಗ್ರೇಟ್ ಅಗೈನ್ ಏನಂತ ಹೇಳ್ತಾರೆ ಇವರು, ಮೇಕ್ ಇಂಡಿಯಾ ಗ್ರೇಟ್ ಅಗೈನ್. ಎರಡು ಟಂಗ್ಸಿ ಮಿಗಾ ಅಂತ ಹೇಳಿ ಕಂಡಿಡಿದೀನಿ. ಈ ಎರಡು ಮುನ್ನೋಟ ಒಟ್ಟಿಗೆ ಸಮೃದ್ಧಿಗಾಗಿ ಮೆಗಾ ಪಾಲುದಾರಿಕೆ ಅಂತ ಹೇಳ್ತಾರೆ. ಉಭಯ ದೇಶಗಳ ಸಂಬಂಧ ಹೊಸ ಎತ್ತರಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ. ಹಿಂಗೇನಿದ ಅದೇ ಪತ್ರಿಕಾಗೋಷ್ಠಿಯಲ್ಲೇ ಈ ಟ್ರಂಪ್ ಸುಣ್ಣ ಬಳಿದಿದ್ದಾರೆ ಮೋದಿ. ನಮ್ಮ ಮೇಲೆ ಟಾರಿಫ್ ಅನ್ನ ಹಾಕಿದ್ದಾರೆ. ಈ ಟಾರಿಫ್ ಹಾಕಿರೋದ್ರಿಂದ ಎಷ್ಟರ ಮಟ್ಟಿಗೆ ನಮ್ಮ ಭಾರತದ ಉತ್ಪಾದನಾ ಕ್ಷೇತ್ರ, ರಫ್ತು ಕ್ಷೇತ್ರ ಎಲ್ಲವೂ ಯಾವ ಮಟ್ಟಕ್ಕೆ ಕುಸಿಯುತ್ತದೆ ಅಂತಂದ್ರೆ, ಎಷ್ಟು ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಅಂದ್ರೆ, ಅದಲ್ಲದೆ ನಮ್ಮ ರೂಪಾಯಿ ಡಾಲರ್ ಮುಂದೆ ಕುಸಿತನ ಇದೆ. ಇದೇ ಮೋದಿ ಗುಜರಾತ್ನ ಮುಖ್ಯಮಂತ್ರಿಯಾಗಿದ್ದಾಗ 1000 ಬಾರಿ ಹೇಳಿದರೆ ಭಾರತದಲ್ಲಿ ಭ್ರಷ್ಟಾಚಾರದಿಂದ ಡಾಲರ್ ಮುಂದೆ ರೂಪಾಯಿ ಕುಸಿತಾ ಇದೆ, ನಾನ್ ಬಂದ್ರೆ ಅದನ್ನ ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡೋಗ್ರು. ಎಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅಂತಂದ್ರೆ, ಈಗ 87 ರೂಪಾಯಿ ಆಗುವ ಮಟ್ಟಕ್ಕೆ ಬಂದು ನಿಂತಿದೆ. ಕೊನೆಗೆ 100 ರೂಪಾಯಿ ಆದ್ರೂ ಆಶ್ಚರ್ಯ ಪಡಬೇಡಿ. ಸೊ ಇದಕ್ಕೆ ನರೇಂದ್ರ ಮೋದಿ ಏನ್ ಹೇಳ್ತಾರೆ, ಏನು ಮಾತಾಡಲ್ಲ. ಈಗ ಅವರು ಅವಾಗ ಮಾತನಾಡಿದ್ರು. ಈ ಜೂಹಿ ಚಾವ್ಲಾ ಅನ್ನೋ ನಟಿ, ನಾನು ಇಂಡಿಯಾ ಅಂಡರ್ವೇರ್ ಹಾಕೊಳ್ಳಲ್ಲ, ಅಮೆರಿಕನ್ ಅಂಡರ್ವೇರ್ ಹಾಕೋತೀನಿ. ಯಾಕೆಂದ್ರೆ ಅಮೆರಿಕನ್ ಡಾಲರ್ ಮುಂದೆ ಇಂಡಿಯಾ ರೂಪಿ ಬಿದ್ದೋಗಿ ಜಾರೋಗ್ತಾ ಇರುತ್ತೆ, ಅದಕ್ಕೆ ನಾನು ಅಮೆರಿಕನ್ ಚಡ್ಡಿ ಹಾಕೋತೀನಿ ಅಂತ ಹೇಳಿದ್ರು. ಹೀಗೆ ಸಾಕಷ್ಟು ಸೆಲೆಬ್ರಿಟಿಗಳು ಇಂಡಿಯಾ ರೂಪಾಯಿನ ಭಾರತದ ರೂಪಾಯಿಯನ್ನ ಅಮೆರಿಕ ಡಾಲರ್ ಮುಂದೆ ವ್ಯಂಗ್ಯ ಮಾಡಿದ್ರು. ಇವತ್ತು ಅದೇ ಸೆಲೆಬ್ರಿಟಿಗಳು ಏನ್ ಮಾಡ್ತಾ ಇದ್ದಾರೆ? ಯಾರು ಮಾತಾಡ್ತಾ ಇಲ್ಲ. ಸ್ವತಃ ನರೇಂದ್ರ ಮೋದಿ ಮಾತಾಡ್ತಾ ಇಲ್ಲ. ಇನ್ನೂ ಈ ದೇಶಕ್ಕೆ ಆರ್ಥಿಕತೆಯ ಪಾಠ ಹೇಳ್ಕೊಡ್ತಕ್ಕಂಥ ಮೇಡಮ್, ಮಾಯಿ ತಾಯಿ, ಟ್ಯಾಕ್ಸ್ ತಾಯಿ ನಿರ್ಮಲಾ ಸೀತಾರಾಮನ್ ಹೇಳ್ತಾರೆ, ರೂಪಾಯಿ ವೀಕ್ ಆಗ್ತಾ ಇಲ್ಲ, ಡಾಲರ್ ಸ್ಟ್ರಾಂಗ್ ಆಗ್ತಾ ಇದೆ, ಅದಕ್ಕೆ ಡಾಲರ್ ಮುಂದೆ ರೂಪಾಯಿ ಕಡಿಮೆ ಆಗ್ತಾ ಹೋಗ್ತದೆ. ನೋಡಿ ಇದು ಎಂತ ಅಂದ್ರೆ, ಜಟ್ಟಿ ಕೆಳಗ್ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅಂತ ಕರೀತಾರೆ ಇದನ್ನ ಗಾದೆ. ಸೊ ಹಂಗೆ ಈ ಜಟ್ಟಿ ಕೆಳಗ್ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅಂತ ಹೇಳಿ ಈ ನಿರ್ಮಲಾ ಸೀತಾರಾಮನ್ ಹೇಳಿಕೆ. ನಿರ್ಮಲಾ ಸೀತಾರಾಮನ್ ಮೀಸೆ ಎಲ್ಲ ಬಿಡಿ, ಆದ್ರೆ ನಾವು ಗಾದೆ ಯಾಕೆ ಹೇಳಿದೆ ಅಂತಂದ್ರೆ, ಆ ರೀತಿ ತಮ್ಮನ್ನು ತಾವು ಸಮರ್ಸ್ಕೊಳ್ಳೋ ರೀತಿ. ಮೋದಿ ಅದನ್ನು ಕೂಡ, ಆ ಮಾತನ್ನು ಕೂಡ ಹೇಳಲ್ಲ.
ಮತ್ತು ಸ್ವತಃ ಅವರ ಆತ್ಮೀಯ ಗೆಳೆಯ ಅದಾನಿ ಬಗ್ಗೆ ಇಲ್ಲಿ ಒಬ್ಬ ಭಾರತದ ಒಬ್ಬ ಪತ್ರಕರ್ತರು ಪ್ರಶ್ನೆ ಕೇಳಿದ್ರು. ಈ ಬಾರಿ ಟ್ರಂಪ್ ಅವರನ್ನ ಕೇಳ್ಕೊಂಡಿದ್ದೆ ಮೋದಿಯ ಬಂಟ ಜೈಶಂಕರ್, ವಿದೇಶಾಂಗ ಸಚಿವ, ಭೇಟಿ ಮಾಡಿದಾಗ ಪತ್ರಿಕಾಗೋಷ್ಠಿ ಮಾಡಬಾರ್ದು, ನಮ್ಮ ಪ್ರಧಾನಿ ಮಾತನಾಡಲ್ಲ, ಅವ್ರಿಗೆ ಪ್ರಶ್ನೆಗಳು ಬರಬಾರ್ದು ಪತ್ರಿಕಾಗೋಷ್ಠಿಯಲ್ಲಿ ಮೊದಲೇ ಕೇಳ್ಕೊಂಡಿದ್ರು. ಆದ್ರೂ ಒಬ್ರು ಪ್ರಶ್ನೆ ಕೇಳ್ಬಿಟ್ರು. ಏನ್ ಕೇಳಿದ್ರು? ನೀವು ನಿಮ್ಮ ಫ್ರೆಂಡ್ ಅದಾನಿಯ ಜೊತೆ ಕುರಿತಂತೆ, ಕೇಸ್ಗಳ ಕುರಿತಂತೆ ಮಾತನಾಡಿದ್ರ ಅಂತ ಹೇಳಿ. ಅದಾನಿಯ ಕೇಸ್ಗಳ ಕುರಿತಂತೆ ಮಾತನಾಡಿದ್ರ ಅಂತಂದ್ರೆ ಅದಕ್ಕೆ ಭಾರತದಲ್ಲಿ ಅದಾನಿ ವಿಷಯ ಹೇಳಿದ್ರೆ ಮೈಕ್ ಆಫ್ ಆಗುತ್ತೆ, ಸಂಸದರು ಉಚ್ಚಾಟನೆ ಆಗ್ತಾರೆ, ಅವರ ಅಂತಹ ಕಚೇರಿಗಳ ಮೇಲೆ, BBC ಕಚೇರಿ ಇಂಥ ಕಚೇರಿ ಮೇಲೆ ET ರೈಡ್ ಆಗುತ್ತೆ, ID ರೈಡ್ ಆಗುತ್ತೆ, ಅವರ ಸ್ಯಾಟಲೈಟ್ ರದ್ದಾಗುತ್ತೆ ಮತ್ತು ಜೈಲಿಗೆ ಹೋಗ್ತಾರೆ. ರಾಹುಲ್ ಗಾಂಧಿ, ಮಹುವಾ ಮೈತ್ರ ಇಂಥ ಎಲ್ಲ ಸದಸ್ಯತ್ವ ರದ್ದಾಗುತ್ತೆ. ಆದ್ರೆ ಅಮೆರಿಕಾದಲ್ಲಿ ಟ್ರಂಪ್ ಮುಂದೆ ಈ ಪ್ರಶ್ನೆ ಕೇಳಿದಾಗ ಮೋದಿಗೆ ಉತ್ತರ ಕೊಡ್ಲೇಬೇಕಾಗಿತ್ತು. ಕೊಡದೇನೆ ಇರೋಕ್ಕಾಗಲ್ಲ, ಕೊಡಲ್ಲ ಅಂತ ಕೂಡ ಹೇಳಕ್ಕಾಗಲ್ಲ ಅನ್ನೋ ಸ್ಥಿತಿ ಬಂತು. ಆಗ ಅವ್ರು ಏನ್ ಹೇಳಿದ್ರು ಅಂದ್ರೆ, ಬಹಳ ಚೆನ್ನಾಗಿ ಡ್ರಾಮಾ ಮಾಸ್ಟರ್. ನಾವೆಲ್ಲ ಹಿಂದೆ ನಾವು ಸಣ್ಣ ಮಕ್ಕಳಾಗಿದ್ದಾಗ ಯಾರು ಈ ರೀತಿ ಫನ್ ಮಾಡೋರ್ನ ನಕಲಿ ಶಾಮಣ್ಣ ಅಂತ ಕರೀತಿದ್ದು. ಹಂಗೆ ಈ ನಕಲಿ ಶಾಮಣ್ಣ ಈ ನರೇಂದ್ರ ಮೋದಿ. ಕೆಲವರು ಹೇಳ್ತಾರೆ, ಇಷ್ಟೊಂದು ಬೈತಿರಲ್ಲ ಯಾಕೆ ನರೇಂದ್ರ ಮೋದಿಗೆ, ಅವ್ರೇನ್ ತಪ್ಪು ಮಾಡ್ತಾರೆ ಅಂತ. ಅವ್ರು ಸರಿ ಏನ್ ಮಾಡಿದಾರೆ ಹೇಳಿ, ನೀವು ಒಂದೇ ಒಂದ್ ಸರಿ ಮಾಡಿದ್ರೆ ಹೇಳ್ಬಿಡಿ, ಆಯ್ತು, ನಾನು ನಾಳೆಯಿಂದ ಅವ್ರ ಬಗ್ಗೆ ನಾನು ನಿಮ್ಮಂಗೆ ಹಾಡಿ ಹೊಗಳ್ತೀನಿ, ನಾನು ಕೂಡ ಅಂತ ಭಕ್ತ ಆಗ್ಬಿಡ್ತೀನಿ. ಈ ನಕಲಿ ಶಾಮಣ್ಣ ಇಬ್ಬಿಬ್ರು ಎಂಥದ್ದು ದುಭಾಷಿಗಳನ್ನ ಇಟ್ಕೊಂಡು ಅವ್ರ ಜೊತೆ ಮಾತನಾಡ್ತಿದ್ರು. ಅವರೆಲ್ಲ ಹೇಳ್ತಾ ಇದ್ರು, ಇವ್ರಿಗೆ ಅರ್ಥ ಮಾಡಿಸ್ತಾ ಇದ್ರು. ನೋಡಿ, ನಮ್ಮ ದೇಶದಲ್ಲಿ ಎಂತೆಂಥ ಪ್ರಧಾನಿಗಳು ಹೋಗಿದ್ದಾರೆ. ನೆಹರು, ಇಂದಿರಾ ಗಾಂಧಿ, ಮನಮೋಹನ್ ಸಿಂಗ್, BP ಸಿಂಗ್, ಎಂತೆಂಥವ್ರು ಆಗೋಗಿದ್ದಾರೆ. ಅವರೆಲ್ಲರೂ ಎಷ್ಟು ಚೆನ್ನಾಗಿ ಈ ದೇಶನ ಕಟ್ಟಿದ್ದಾರೆ. ಆದ್ರೆ ಇವರು ಅಲ್ಲಿ ಇಬ್ಬಿಬ್ಬರನ್ನ ದುಭಾಷಿಗಳನ್ನ ಇಟ್ಕೊಂಡು ಟ್ರಾನ್ಸ್ಲೇಟರ್ಸ್ ಇಸ್ಕೊಂಡು, ಆದ್ರೂ ಅವ್ರಿಗೆ ಅರ್ಥ ಆಯ್ತಾ ಇರಲಿಲ್ಲ ಅವ್ನು ಏನು ಹೇಳ್ತಾನೆ ಟ್ರಂಪ್ ಅಂತ ಹೇಳಿ. ಟ್ರಂಪ್ ಒಟ್ಟಾರೆ ಹೇಳ್ತಾ ಇದೆ ಗೊತ್ತಾ, ಅಮೆರಿಕಾ ಫಸ್ಟ್ ಅಂತ ಹೇಳಿ, ಅಮೆರಿಕಾ ಫಸ್ಟ್. ಆದ್ರೆ ಮೋದಿಗೆ ಇಂಡಿಯಾ ಫಸ್ಟ್ ಆಗಿದ್ಯಾ? ಈ ಪ್ರಶ್ನೆ ನೀವು ಕೇಳ್ಬೋದು. ಯಾಕೆ ಆಗಿಲ್ಲ ಅಂತ ನಾನು ಹೇಳ್ತೀನಿ. ಯಾಕೆ ಆಗಿಲ್ಲ? ಈಗ ಇವ್ರು ಹೇಳ್ತಾ ಮಗ ಮಿಗ ಈಗ ಏನೇನೋ ಮಾತಾಡ್ತಾರೆ. ಯಾರಿಗ ಅರ್ಥ ಆಗುತ್ತೆ? ಯಾರಿಗೂ ಅರ್ಥ ಆಗಲ್ಲ. ಭಾರತ ಬೆಳೆಯೋದಕ್ಕೆ ಅಮೆರಿಕ ಕೈ ಜೋಡಿಸ್ತದೆ. ಯಾಕೆ ಕೈ ಜೋಡಿಸುತ್ತೆ? ಅವ್ರು ಕ್ಲಿಯರ್ ಆಗಿ ಹೇಳ್ತಾ ಇದಾರೆ. ಮಿಸ್ಟರ್ ಮೋದಿ, ಮಿಸ್ಟರ್ ನಕಲಿ ಶಾಮಣ್ಣ ಕ್ಲಿಯರ್ ಆಗಿ ಹೇಳ್ತಾರೆ. ಏನ್ ಹೇಳ್ತಾ ಇದಾರೆ? ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್ ಅಂತ ಹೇಳಿ. ಅವ್ರು ಮೇಕ್ ಇಂಡಿಯಾ ಗ್ರೇಟ್ ಅಗೈನ್ ಅಂತ ಹೇಳ್ತಾ ಇಲ್ಲ. ನೀವು ಮೈ ಡಿಯರ್ ಫ್ರೆಂಡ್ ಅಂತ ನೀವು ಹೇಳ್ತೀರಾ. ಅವರು ಒಂದು ಪುಸ್ತಕ ಬರ್ದಿದ್ದಾರೆ, ಒಂದು ಮಿಸ್ಟರ್ ಪ್ರೈಮ್ ಮಿನಿಸ್ಟರ್ ಯು ಆರ್ ಗ್ರೇಟ್ ಅಂತ ಹೇಳಿ ಟ್ರಂಪ್ ಒಂದು ಸೈನ್ ಹಾಕೊಟ್ರೆ. ಅಲ್ಲಿ ಮಿಸ್ಟರ್ ಮೋದಿ ಅಂತ ಬರ್ದಿಲ್ಲ, ಮಿಸ್ಟರ್ ಪ್ರೈಮ್ ಮಿನಿಸ್ಟರ್. ಅಂದ್ರೆ ನಿಮ್ಗೆ ಎಷ್ಟು ಟ್ರೀಟ್ಮೆಂಟ್ ಇದು, ಈ ಟ್ರೀಟ್ಮೆಂಟ್ ಎಲ್ಲ ಅರ್ಥ ಮಾಡ್ಕೋಬೇಕಿದು. ಇದೆಲ್ಲ ಬಹಳ ಸಣ್ಣ ಟ್ರೀಟ್ಮೆಂಟ್ ಕಲಿವು. ಮಿಸ್ಟರ್ ಮೋದಿ ಅಂತ ಬರ್ದಿಲ್ಲ. ಎಕ್ಸ್ಕ್ಯೂಸ್ ಮೀ. ನೀವು ಅದೇ ಟ್ರಂಪ್ನ ನೀವು ಮೈ ಡಿಯರ್ ಫ್ರೆಂಡ್ ಟ್ರಂಪ್ ಅಂತ ಕರಿತೀರಿ, ಆದ್ರೆ ಅವರು ಮೋದಿ ಅಂತ ಕರೆಯಲ್ಲ, ಮಿಸ್ಟರ್ ಪ್ರೈಮ್ ಮಿನಿಸ್ಟರ್ ಅಂತ ಕರೆದು ಬಿಡ್ತಾರೆ. ನಿಮ್ಮನ್ನ ಅವರ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಕರೀದೇ ಇರೋದು ಕೂಡ ಅದೇ ಕಾರಣಕ್ಕೆ. ಯಾಕೆಂದ್ರೆ ನಿಮ್ಮ ಸಂಬಂಧ, ನಿಮ್ಮ ಕೈ ಸೇರ್ಕೊಂಡಿರೋದು ಯಾರ ಜೊತೆಲಿ ಅಂತಂದ್ರೆ, ಒಬ್ಬ ಕ್ರಿಮಿನಲ್ ಆಕ್ಟಿವಿಟಿ ಮಾಡ್ತಕ್ಕಂಥ, ಇಡೀ ದೇಶವನ್ನ ಕೊಳ್ಳೆ ಹೊಡಿತಾ ಇರ್ತಕ್ಕಂಥ ಕ್ರಿಮಿನಲ್. ಯಾಕೆ ಅಂತ ಹೇಳ್ತೀನಿ ಅಂದ್ರೆ, ಅಮೆರಿಕ ಅವ್ರ ಮೇಲೆ ಕೇಸ್ ಹಾಕಿದೆ, ಕ್ರಿಮಿನಲ್ ಆಕ್ಟಿವಿಟಿ, ಮತ್ತೆ ಒಂದು ಲಂಚದ ಸಾವಿರಾರು ಕೋಟಿ ರೂಪಾಯಿ ಲಂಚ ಕೊಟ್ಟಿರೋದಕ್ಕೆ ಸಾಕ್ಷಿ ಸಮೇತ ಸಿಕ್ಕಾಕೊಂಡಿರೋ ನಿಮ್ಮ ಆತ್ಮೀಯ ಗೆಳೆಯ ಅದಾನಿ ವಿರುದ್ಧ ಸರ್ಕಾರ ಅಲ್ಲಿ ಕೇಸನ್ನು ನಡೆಸ್ತಾ ಇದೆ ಮತ್ತು ನಡೆಸಿ ತೀರ್ಮಾನ ತೆಗೆದುಕೊಳ್ತದೆ. ಒನ್ಸ್ ಅಗೈನ್ ಅಮೆರಿಕ ಗ್ರೇಟ್ ಆಗ್ಬೇಕು ಅಂದ್ರೆ ಅದಾನಿಗೆ ಪನಿಷ್ ಆಗ್ಲೇಬೇಕು. ಯು ಕಾಂಟ್ ಸ್ಟಾಪ್ ಹಿಮ್. ಇದು ಟ್ರಂಪ್ ಪಾಲಿಸಿ ಅನ್ನೋಕ್ಕಿಂತ ಟ್ರಂಪ್ ಹಿಂದೆ ಇರೋ ಶಕ್ತಿ ಎಲಾನ್ ಮಸ್ಕ್ ಕೂಡ ಪ್ರಧಾನಿ ನರೇಂದ್ರ ಮೋದಿ ಭೇಟಿಯಾಗಿದ್ರು. ಅದನ್ನು ಡೀಟೇಲ್ ಆಗಿ ಮುಂದೆ ನಿಮ್ಗೆ ಹೇಳ್ತೀನಿ. ಈ ಎಲಾನ್ ಮಸ್ಕ್ ನಂತರ ಅಂದ್ರೆ ಇಲ್ಲಿ ಹೇಗೆ ಅದಾನಿ ಮೋದಿ ಕಾಪಾಡ್ತಾ ಇದಾರೋ, ಹಾಗೆ ಎಲಾನ್ ಮಸ್ಕ್ ಅಲ್ಲಿ ಟ್ರಂಪ್ ಅವ್ರನ್ನ ಬಹಳ ಒಂದು ನಿಯಂತ್ರಣವನ್ನ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಇವರು ಯಾರಿಗೂ ಅರ್ಥ ಆಗದಿರೋಂಗೆ ಮಗ ಮಿಗ ಮೆಗಾ ಅಂದ್ರೆ ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್ ಅನ್ನೋ ಟ್ರಂಪ್ ಮೇಕ್ ಇಂಡಿಯಾ ಗ್ರೇಟ್ ಅಗೈನ್ ಮಾಡಲ್ಲ.
ಸೊ ಇದು ಮೋದಿಗೆ ಅರ್ಥ ಆಗ್ಬೇಕು. ಸೊ ಇದು ಅರ್ಥ ಆಗ್ಬೇಕು ಅಂದ್ರೆ ಸ್ವಲ್ಪ ಅಂದ್ರೆ ಓದಿರ್ಬೇಕು, ಸ್ವಲ್ಪ ನಾನು ಇಂಗ್ಲಿಷ್ ಬರಬೇಕು, ಅವನೇನ್ ಮಾತಾಡ್ತಾನೆ ನನಗೆ ಗೊತ್ತಾಗ್ಬೇಕು. ಏನೂ ಗೊತ್ತಾಗ್ತಾನೆ ಹೋದ್ರೆ ಹೀಗೆ ಹೋಗಿ ಕೈ ಕೊಟ್ಟು ಕೋಲ್ ತಗೊಂಡು ಕೋಲು ಕೈ ಕಟ್ಸ್ಕೊಂಡು ಕೋಲ್ ಕೊಟ್ಬಿಟ್ಟು ಒಡ್ಸ್ಕೊಂಡು ಬರೋದು ಅಂತ ಕರೀತಾರೆ. ಅಲ್ಲ ಹೋಗೋ ಅಗತ್ಯವೇ ಇರಲಿಲ್ಲ. ಯಾಕೆಂದ್ರೆ ನಮ್ಮ ಭಾರತೀಯರವರು ಕ್ರಿಮಿನಲ್ಗಳಲ್ಲ ಅವರು. ಅವರನ್ನ ಕೋಳ ಹಾಕಿ ಬೇಡಿ ಹಾಕಿ ನಮ್ಮ ದೇಶಕ್ಕೆ ಕಳಿಸಿದ್ರು. ಅದು ಅಮಾನವೀಯ. ಅಷ್ಟು ಜನ 40 ಗಂಟೆ ಕುಡಿಯೋ ನೀರಿಲ್ದೆ, ಸೀಟ್ ಇಲ್ದೆ, ತಿನ್ನೋ ಆಹಾರ ಇಲ್ಲದೆ ಕಳಿಸೋದಿದೆಯಲ್ಲ, ಅತ್ಯಂತ ಅಮಾನವೀಯ, ಅವಮಾನ. ಅದಕ್ಕಿಂತ ಬೇರೆ ನ್ಯಾಯ ಬೇಕಾಗಿಲ್ಲ. ಸಣ್ಣ ಪುಟ್ಟ ದೇಶಗಳು, ಕೊಲಂಬಿಯಾ ಅಂತ ದೇಶಗಳು, ನಾವು ನಿಮ್ಮ ನಿಮ್ಮ ನಮ್ಮ ನಾಗರಿಕರು ನಾವೇ ಕರ್ಸ್ಕೊಳ್ತೀವಿ, ನೀವು ಕಳಿಸ್ಬೇಡಿ, ಬೇಡಿ ಹಾಕ್ಬೇಡಿ ಅಂತ ಹೇಳಿದ್ರು. ಅಂತ ತಾಕತ್ತು ನಮ್ಗೆ ಎದೆಗಿಲ್ಲ. ಈ ಚಪ್ಪನ್ ಇಂಚಿ ಛಾತಿ ಚಾಯ್ವಾಲ ಇವ್ರಿಗೆ ಅಂತ ತಾಕತ್ತು ಕೂಡ ಇಲ್ಲ. ಇಲ್ಲಿ ನಾವು ಇನ್ನೊಂದು ಗಮನಿಸ್ಬೇಕೇನು ಅಂತಂದ್ರೆ, ಮತ್ತೆ 14ನೇ ತಾರೀಕು ಇನ್ನೊಂದು ಫ್ಲೈಟ್ ಬರ್ತಾ ಇದೆಯಂತೆ. ಅದೇ ತರ ಇನ್ನೊಂದು ಬಾಳ ಏನು ಅಂತಂದ್ರೆ, ಈ ಅಮೆರಿಕದ ಯುದ್ಧ ವಿಮಾನ ಪಾಕಿಸ್ತಾನದ ಗಡಿ 40 ಕಿಲೋಮೀಟರ್ ಹತ್ರ ಇರ್ತಕ್ಕಂಥ ಪಂಜಾಬ್ನಲ್ಲಿ ಇಳಿತಾ ಇದೆಯಂತೆ. ಯಾಕಲ್ಲಿ ಇಳಿಬೇಕು ಅಂದ್ರೆ, ಅಲ್ಲಿ ಯಾಕೆ ಇಳಿತಾ ಇದೆ ಅಂತಂದ್ರೆ, ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. ಇಂಟರ್ನ್ಯಾಷನಲ್ ಇಲ್ಲಿ ಸೈನ್ಸ್ ಏನು ಅಂತಂದ್ರೆ, ಇಂಟರ್ನ್ಯಾಷನಲ್ ಅಫೇರ್ಸ್ ಏನು ಅಂತಂದ್ರೆ, ಏನಾದ್ರೂ ಮಾಡಿ ಅಮೆರಿಕ ಚೀನಾವನ್ನ ಹೊಡೆದಾಕ್ಬೇಕು. ಚೀನಾಕ್ಕೆ ಆಪ್ತವಾಗಿರೋದು ಪಾಕಿಸ್ತಾನ ಹೊಸಕಾಕ್ಬೇಕು ಮತ್ತು ಪಾಕಿಸ್ತಾನವನ್ನು ಬಳಸ್ಕೋಬೇಕು. ಅದನ್ನ ಬಳಸ್ಕೋಬೇಕು ಅಂತಂದ್ರೆ, ಆ ರೂಟನ್ನು ಕ್ಯಾಪ್ಚರ್ ಮಾಡಬೇಕು ಅಂದ್ರೆ ಇಂಡಿಯಾನ ಬಳಸ್ಕೋಬೇಕು. ಸೊ ಅದಕ್ಕೆ ಯುದ್ಧ ವಿಮಾನ ಕಳಿಸ್ತಾ ಇದ್ರೆ, ಇದ್ಯಾವುದೂ ಅರ್ಥವಾಗದ ಮೋದಿ, ಇದ್ಯಾವುದೂ ವಿದೇಶಾಂಗ ವ್ಯವಹಾರ ಅರ್ಥವಾಗದ ಮೋದಿ ಕಕ್ಕಾಬಿಕ್ಕಿಯಾಗಿ ಪೆಕ್ಕರ್ನಾಗ ಮಾತಾಡ್ತಾ ನಿಂತ್ಕೊಂಡು ಮಗ ಮಿಗ ಮಗ ಮಿಗ ಮಗ 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 ಮಿಗ ಅಂತ ಹೇಳ್ತಾ ಸುಮ್ಮನೆ ಮಿಕ ಅಂತ ನೋಡ್ತಾ ನಿಂತ್ಕೊಳ್ಳೋ ಮೋದಿ. ಸೊ ಇಂಥ ಮೋದಿ ಈ ದೇಶಕ್ಕೆ ಏನ್ ಮಾಡ್ತಾರೆ, ಏನ್ ಇವರು ಈ ದೇಶ ಹಿತಾಸಕ್ತಿನ ಕಾಡ್ತಾರೆ. ಒನ್ಸ್ ಅಗೇನ್ ಇಂಡಿಯಾ ಗ್ರೇಟ್ ಅಂತ ಹೇಳಿ ಇವ್ರು ಮಾಡಕ್ ಸಾಧ್ಯ. ಯಾಕೆಂದ್ರೆ ಯಾಕೆ ಮಾಡಕ್ ಸಾಧ್ಯ ಇಲ್ಲ ಅಂತಂದ್ರೆ, ಇವರು ಮಾಡ್ತಾ ಇರೋದು ದೊಡ್ಡ ಬಿಸ್ನೆಸ್ ಮನ್, ವರ್ಲ್ಡ್ ನ ಬಿಸ್ನೆಸ್ ಮನ್. ಟ್ರಂಪ್ ಜೊತೆ ವ್ಯವಹಾರ, ಅತ್ಯಂತ ಶ್ರೀಮಂತ. ಅವನ ಜೊತೆ ಇರೋರು ಯಾರು? ಎಲಾನ್ ಮಸ್ಕ್. ಸೊ ಈ ಇಬ್ರು ದೈತ್ಯರು ಇವರು ವ್ಯಾಪಾರದಲ್ಲಿ. ಅಫ್ಕೋರ್ಸ್ ಮೋದಿ ಕೂಡ ಬನಿಯಾ ಇರ್ಬೋದು, ಅವ್ರ ಹಿಂದೆ ಇನ್ನೊಬ್ಬ ಬನಿಯಾ ಕೂಡ, ಗುಜರಾತಿ ಬನಿಯಾ ಇರ್ಬೋದು, ಮತ್ತು ಅವರೆಲ್ಲರ ಜೊತೆ ಮೋಟಾಬಾಯಿ ಸಟ್ಟಾ ಬಜಾರ್ ಕಿಂಗ್ ಕೂಡ ಇರ್ಬೋದು. ಆದ್ರೆ ಇವರೆಲ್ಲರನ್ನ ಮೀರಿಸಿದ್ದು ಎಲಾನ್ ಮಸ್ಕ್. ಸೊ ಇವರು ಇಂಡಿಯಾ ಗ್ರೇಟ್ ಆಗಕ್ಕೆ ಬಿಡಲ್ಲ. ಇಷ್ಟೆಲ್ಲ ನನಗಿಂತ ಅವರು ಹೆಚ್ಚು ಕಠಿಣ ಹಾಗೂ ಅತ್ಯುತ್ತಮ ಸಂಧಾನಕಾರ, ಈ ವಿಷಯದಲ್ಲಿ ನಮ್ಮ ಸ್ಪರ್ಧೆ ಇಲ್ಲ ಅಂತ ಹೇಳಿ ಟ್ರಂಪ್ ಹೇಳಿದ್ದಾರೆ. ಇಷ್ಟೆಲ್ಲ ಅವರು ನೈಸಾಗಿ ಮಾತಾಡ್ರು, ಅದನ್ನ ನೈಸಾಗಿ ತಗೋಬಾರ್ದು. ಯಾಕೆ ತಗೋಬಾರ್ದು ಅಂತಂದ್ರೆ, ಅದೇ ಪತ್ರಿಕಾಗೋಷ್ಠಿಯಲ್ಲಿ ಮೋದಿ ಎದುರಲ್ಲೇ ಹೇಳಿದ್ದಾರೆ ಟ್ರಂಪ್ ಏನಂತ ಹೇಳಿ. ಏನಂತ ಹೇಳಿದರೆ, ನಾವು ಭಾರತದ ಮೇಲೆ ಸುಂಕವನ್ನ ಹೇರ್ತಾ ಇದೀವಿ, ಟಾರಿಫ್ ಅನ್ನ ಹಾಕ್ತಾ ಇದೀವಿ, ಮೋರ್ ದ್ಯಾನ್ 22%. ಬೇರೆ ಬೇರೆ ರಾಷ್ಟ್ರಗಳು ಅದನ್ನ ವಿರೋಧಿಸಿದವೆ, ಟೀಕೆ ಮಾಡಿದವೆ. ಆದ್ರೆ ಭಾರತ ನೀವು ಹಾಕೊಳ್ಳಿ, ನಾವು ಹಾಕ್ತೀವಿ ಅಂತ ಹೇಳಿ. ಆದ್ರೆ ಭಾರತವೇ ಅತಿ ಹೆಚ್ಚು ಟಾರಿಫ್ ಅನ್ನ ಹಾಕಿರೋದು ಅಮೆರಿಕದ ಮೇಲೆ ಈಗಾಗಲೇ. ಸೊ ಅದು ಟ್ರಂಪ್ಗೆ ಕಣ್ಣೊರಿತಾ ಇರೋದು. ಇಂಡಿಯಾ ಎಷ್ಟೊಂದು ಟ್ಯಾಕ್ಸ್ ಹಾಕುತ್ತೆ ನಮ್ಮ ಮೇಲೆ, ನಾವ್ಯಾಕೆ ಅವ್ರ ಮೇಲೆ ಹಾಕ್ಬಾರ್ದು ಅಂತ. ನಮ್ ಟ್ಯಾಕ್ಸ್ ಕಮ್ಮಿನೇ, ಅವ್ರೇನಾದ್ರು ಟ್ಯಾಕ್ಸ್ ಹಾಕಿದ್ರೆ ನಮ್ ಇಡೀ ಇಂಡಸ್ಟ್ರಿ ಬಿದ್ದೋಗುತ್ತೆ. ಆಮೇಲೆ ಗತಿ ಏನು? ಆಮೇಲೆ ಎಲ್ಲ ನೀವು ಅದಾನಿ ನೆಚ್ಕೊಂಡೇ ಇರಬೇಕು. ಸೊ ಏನಾಗುತ್ತೆ ನೋಡ್ತಾ ಹೋದ್ರೆ ನಾವು, ಒಂದು ರಾಯ್ಟರ್ಸ್ ಒಂದು ಮಾಡಿರ್ತಕ್ಕಂಥ ವರದಿ ನಮ್ಮ ಮುಂದೆ ಇದೆ. ಏನು ಹೇಳುತ್ತೆ, ಅಮೆರಿಕದ ಸರಕುಗಳ ಮೇಲೆ ಭಾರತ ವಿಧಿಸುವ ಸುಂಕ ತೀರಾ ಹೆಚ್ಚು. ಇದು ಟ್ರಂಪ್ನ ಆಕ್ಷೇಪ. ನ್ಯಾಯದಿಂದ ಕೂಡಿಲ್ಲ, ಅನ್ಯಾಯ ಮಾಡ್ತಾ ಇದ್ದೀರಾ ನೀವು, ನಮಗೆ ಕೋಪ ಇದೆ ನೋಡಿ ಅವ್ರಿಗೆ. ಒನ್ಸ್ ಅಗೈನ್ ಅಮೆರಿಕ ಗ್ರೇಟ್ ಅಂತ ಹೇಳ್ತಕ್ಕಂಥ ಟ್ರಂಪ್ಗೆ ಸಹಜ ಇದು, ಅಮೆರಿಕ ಗ್ರೇಟ್ ಮಾಡೋದಕ್ಕೆ. ಆದ್ರೆ ಒನ್ಸ್ ಅಗೈನ್ ಇಂಡಿಯಾ ಗ್ರೇಟ್ ಅಂತ ಹೇಳೋ ಮೋದಿ ಖಂಡಿತವಾಗ್ಲು ಅದನ್ನ ಹೇಳ್ತಾರ? ಆ ರೀತಿ ಖಡಕ್ ಆಗಿ ಹೇಳ್ತಾ ಇದಾರ? ಅವ್ರು ಹೇಳ್ತಾರೆ, ಮುಂದೆ ಹೇಳ್ತಾರೆ ನೋಡಿ. ಸುಂಕ, ಅದಕ್ಕೋಸ್ಕರ ನಾವು ಭಾರತದ ಸರಕುಗಳ ಮೇಲೆ ಅಷ್ಟೇ ಪ್ರಮಾಣದ ಸುಂಕ ವಿಧಿಸ್ತೀವಿ. ನೀವೇನ್ ಟ್ಯಾಕ್ಸ್ ಹಾಕ್ತಾ ಇದ್ದೀರಾ, ನಾವು ಅಷ್ಟೇ ಹಾಕ್ತೀವಿ. ಆದ್ರೆ ಈ ನಮ್ಮ ಯಾರು ನಕಲಿ ಸಾಮಾನ್ಯಂಗೆ ಅರ್ಥ ಆಗಲ್ಲ. ಅವ್ರ ಡಾಲರ್ ಮುಂದೆ ನಮ್ಮ ರೂಪಾಯಿ ಬಿದ್ದೋಗಿದೆ, ನಕಲಿ ಸಾಮಾನ್ಯ ಬಿದ್ದೋಗಿದೆ. ಸೊ ಹಂಗಾಗಿ ಹೊಡ್ತಾ ಬಿಡೋದು ನಮಗೇನೆ. ಮತ್ತೆ ನಿರ್ಮಲಾ ಸೀತಾರಾಮನ್ ಹೇಳ್ತಾರೆ ಏನಂತೇಳಿ, ರೂಪಾಯಿ ಡಾಲರ್ ಸ್ಟ್ರಾಂಗ್ ಆಗ್ತಾ ಇದೆ ಅಂತ ಹೇಳಿ. ಮತ್ತು ಆಮೇಲೆ ಇಂಗ್ಲೆಂಡ್ನ ನೀವು ರೂಪಾಯಿಗೆ ಇಂಗ್ಲೆಂಡ್ ಹೋಲಿಸ್ಕೊಂಡ್ರೆ ನಮ್ದು ಸ್ಟ್ರಾಂಗ್ ಇದೆ ಅಂತ. ಆದ್ರೆ
ಇಡೀ ವರ್ಲ್ಡ್ ವ್ಯವಹಾರ ನಡೆಯೋದು ರೂಪಾಯಿನಲ್ಲ, ಅಥವಾ ಬೇರೆ ರಾಷ್ಟ್ರಗಳು ಕಂಡುಹಿಡಿಬೇಕಂತಿರೋ ಹೊಸ ಕರೆನ್ಸಿ ಮೇಲೂ ಅಲ್ಲ, ಅದು ಡಾಲರ್ ಮೇಲೆ. ಸೊ ಈ ಡಾಲರ್ ಕೊಡಕ್ ಹೋದಾಗ ನಿಮ್ದು ಕುಸಿತ ಹೋದ್ರೆ ಅತಿ ಹೆಚ್ಚು ನಷ್ಟ ಆಗೋದು ಭಾರತದ ಆರ್ಥಿಕತೆಗೆ, ಅತಿ ಹೆಚ್ಚು ನಷ್ಟ ಆಗೋದು ಭಾರತದ ಉದ್ಯಮಗಳಿಗೆ. ಇದು ಗೊತ್ತಿದ್ರು ಕೂಡ ಜನರನ್ನ ದಿಕ್ ತಪ್ಪಿಸ್ತಾರೆ ವಿತ್ತ ಸಚಿವೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್. ಭಾರತದ ರೂಪಾಯಿ ವೀಕ್ ಆಗಿಲ್ಲ, ಡಾಲರ್ ಸ್ಟ್ರಾಂಗ್ ಆಗ್ತಾ ಇದೆ. ನಿಜ ಮಂಗಮ್ಮ, ಡಾಲರ್ ಸ್ಟ್ರಾಂಗ್ ಆಯ್ತಾ ಆಯ್ತಾ ಹೋದಂಗೆ ನಿಮ್ ರೂಪಾಯಿ ಬೀಳ್ತಾ ಹೋಗುತ್ತೆ. ನಿಮ್ ರೂಪಾಯಿ ಬಿದ್ದ ಹೋದ್ರೆ ನಿಮ್ ವ್ಯವಹಾರ ಎಲ್ಲಿರುತ್ತೆ? ನಿಮ್ ಶೇರ್ ಮಾರ್ಕೆಟ್ ಯಾಕೆ ಕುಸ್ತೋಗ್ತಾ ಇದೆ? ಯಾಕೆ ಕರಡಿ ಕುಣಿತಾ ಇದೆ? ಯಾಕೆ 40 ಲಕ್ಷ ಕೋಟಿ ಬಿಸ್ನೆಸ್ ಹೂಡಿಕೆ ಯಾಕೆ ಭಾರತದಿಂದ ಆಚೆ ಹೋಯ್ತು ಮಂಗಮ್ಮ? ಯಾಕೆ ಹೋಯ್ತು? ನಕಲಿ ಶಾಮಣ್ಣ ಯಾರು ಉತ್ತರ ಹೇಳಲ್ಲ, ಕೇಳಲ್ಲ. ಅಂಧ ಭಕ್ತರಿಗೆ ಒಂದೇ ಹೋಗ್ಬಿಟ್ಟು ಅದು ಮಹಾಕುಂಭ ಅಂತ ಹೇಳಿ ಮುಳುಗಿ ಚರಂಡಿ ನೀರು ಹರಿಸ್ತಾ ಇದಾರೆ, ಅಲ್ಲಿಗೆ ಚಪ್ಪಲಿ ತೇಲ್ತಾ ಇದಾವೆ, ಹೆಣಗಳು ತೇಲ್ತಾ ಇದಾವೆ. ನೆನ್ನೆ ನೋಡ್ದೆ ನಾನು. ಯಾರು ದೇವಸ್ಥಾನ ರಾಮನ ಜನ್ಮಭೂಮಿಯ ದೇವಸ್ಥಾನ ಮುಖ್ಯ ಅರ್ಚಕ ಸತ್ರೆ ಆತನ ಹೆಣವನ್ನ ತೇಲ್ ಬಿಟ್ಬಿಟ್ರು. ಇದ್ಯಾವ ತರ ಸಂಸ್ಕಾರವೋ ನನಗೆ ಗೊತ್ತಿಲ್ಲ. ಹಂಗೆ ಅಲ್ಲಿ ಅದೊಂದು ಸಂಸ್ಕಾರ, ಅಲ್ಲಿ ಹೆಣಗಳನ್ನ ತೇಲ್ ಬಿಡ್ತಾರೆ, ಅರ್ಧಂಬರ್ಧ ಸುಟ್ಟು 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 ತೇಲ್ದ ಬಿಡ್ತಾರೆ. ಈ ನಮಾಮಿ ಗಂಗೆ ಕ್ಲೀನ್ ಮಾಡ್ತೀನಿ ಅಂತ ಹೇಳಿ ಈ ನಕಲಿ ಶಾಮಣ್ಣ 20-30 ಸಾವಿರ ಕೋಟಿ ಖರ್ಚು ಮಾಡಿದ್ದಾರೆ. ಯಾವ ಅಂಧ ಭಕ್ತನು ಕೇಳಲ್ಲ, ಎಲ್ಲಿ ನಕಲಿ ಶಾಮಣ್ಣ ಎಲ್ಲಿ ಖರ್ಚು ಮಾಡಿದೆ, ಏನ್ ಮಾಡಿದೆ, ಎಲ್ಲಿ ಕ್ಲೀನ್ ಆಯ್ತು ಅಂತ ಕೇಳೋದೇ ಇಲ್ಲ. ಅವರು ಹೋಗಿ ಅದೇ ಹೆಣಗಳ ಮೇಲೆ ಕಾಲಿಟ್ಕೊಂಡು, ಹೆಣಗಳ ಮೇಲೆ ಹೆಣ ತೇಲ್ತಾ ಇರ್ತಾವಲ್ಲ ಅದ್ರ ಮೇಲೆ ಕಾಲಿಟ್ಕೊಂಡು ಮುಳುಗ್ಬಿಟ್ಟು ಜೈ ಗಂಗಾ, ಜೈ ಅಂಬಾ, ಜೈ ರಾಮ ಅಂತ ಹೇಳಿ ಸ್ನಾನ ಮಾಡ್ಕೊಂಡು ಬರ್ತಾರೆ. ಅದಕ್ಕೆ ಕುವೆಂಪು ಹೇಳಿದ್ದು, ದಕ್ಷಿಣದ ಕಾಗೆ ಉತ್ತರದ ಕಾಶಿಗೆ ಹೋಗಿ ಮುಳುಗ್ ಬಂದ್ಬಿಟ್ರೆ ತಕ್ಷಣಕ್ಕೆ ಅದಕ್ಕೆ ಮುಕ್ತಿ ಸಿಗಲ್ಲ ಅಂತ. ಹಂಗೆ ನಮ್ ಕತೆ. ಭಾರತದ ಪ್ರಧಾನಿ ಮೋದಿ ಅವರೊಂದಿಗೆ ಶ್ವೇತಭವನದಲ್ಲಿ ಏನು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ರು, ಭಾರತ ವ್ಯಾಪಾರ ಏನು ನಮ್ಮ ದೇಶ ಮೇಲೆ ಹಾಕ್ತಾ ಸುಂಕವನ್ನ, ಇದರ ನೀತಿಯನ್ನ ಅಮೆರಿಕ ಒಂದು ಏನು ಘೋಷಿಸ್ತು, ತಕ್ಷಣವೇ ಇವರು ಅಲ್ಲಿ ಟ್ರಂಪ್ ಅದನ್ನ ಘೋಷಿಸಿದ್ರು. ಭಾರತ ವಿಧಿಸೋ ದೊಡ್ಡ ಪ್ರಮಾಣದ ಸುಂಕಗಳು ಭಾರತೀಯ ಮಾರುಕಟ್ಟೆಗೆ ನಾವು ವ್ಯಾಪಕವಾಗಿ ನಾವು ಅಲ್ಲಿ ಬರ್ದಂಗೆ ನಮ್ಮನ್ನ ತಡೆ ಮಾಡ್ತಾ ಇದ್ದಾರೆ. ಅವ್ರು ಟಾರಿಫ್ ಕಮ್ಮಿ ಮಾಡ್ಬೇಕು ಅಂತೇಳಿ. ಟಾರಿಫ್ ಕಮ್ಮಿ ಮಾಡ್ಲಿ, ಮೋದಿ ಗೊತ್ತಾಗುತ್ತೆ ಇಡೀ ಭಾರತದ ಯಾವ ಉದ್ಯಮವೂ ಕೂಡ ನಿಲ್ಲಲ್ಲ. ಕೊನೆಗಿದು ಇಂಡಿಯಾ ಭಾರತದ ಮಾರ್ಕೆಟ್ ಆಗಿ ಕೂತಿರುತ್ತೆ, ಒಂದು ದೊಡ್ಡ ಮಾರ್ಕೆಟ್ ಆಗಿ ಬದಲಾಗಿರುತ್ತೆ. ನಮ್ಮನ್ನ ಕಟ್ಟಿ ಹಾಕಿವೆ. ನಿಜವಾಗಿ ಇದೊಂದು ದೊಡ್ಡ ಸಮಸ್ಯೆ ಅಂತ ನಾನು ಹೇಳ್ಬೇಕಿದೆ. ನೋಡಿ, ಅವ್ನು ಬೈತಾ ಇದ್ದಾನೆ, ಅವನು ಎಷ್ಟು ಚೆನ್ನಾಗಿ ನಿಲ್ಸ್ಕೊಂಡು ಬೈತಾ ಇದ್ದಾನೆ ಕಣ್ಣೆದುರುಗಡೆ. ಇದನ್ನೇ ಕೈ ಕೊಟ್ಬಿಟ್ಟು ಹೊಡ್ಸ್ಕೊಡೋದು ಅಂತೇಳಿ. ಆದ್ರೆ ಮೋದಿ ಕೆಲವು ಸುಂಕಗಳ ಮೇಲೆ ತುಸು ಕಡಿತ ಮಾಡಿದ್ದಾರೆ ಅಂತ ಕೂಡ ಮಾತನ್ನು ಪೋಣಿಸ್ತಾನೆ. ಅವನು ಏನ್ ಪೋಣಿಸೋದು, ಏನು ನಡೆಯಲ್ಲ ಮಾತು. ಟ್ರಂಪ್ ಅವರ ಹೇಳಿಕೆಗೆ ಮೋದಿ ಹೇಳ್ತಾರೆ ಭಾರತ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳೋದಾಗಿ ಹೇಳ್ತಾರೆ. ಟ್ರಂಪ್ ಅವರಿಗೆ ಹೇಗೆ ಅಮೆರಿಕ ಹಿತಾಸಕ್ತಿಯೋ ಪರಮೋಚ್ಚನೋ ಹಾಗೆ ಅವರ ಗುಣ ನಾನು ಮೆಚ್ತೀನಿ, ಅವರಿಂದ ನಾನು ಕಲ್ತಿದ್ದೀನಿ, ನನಗೂ ಅಮೆರಿಕ ಇಂಡಿಯಾ ಗ್ರೇಟ್ ಆಗ್ಬೇಕು ಅಂತ ನನಗೂ ನಾನು ಅದೇ ಮಾಡ್ತೀನಿ. ಆದ್ರೆ ನೋಡಿ, ಹಂಗಂತ ಹೇಳಿ ಕೆಲವೇ ಸೆಕೆಂಡ್ಗಳಲ್ಲಿ ಹೇಳ್ತಾರೆ ಅವರು. ಇದಕ್ಕೆಲ್ಲ ಒಪ್ಪಂದ ಆಗ್ಬೇಕು, ಸೈನ್ ಆಗ್ಬೇಕಾಗಿತ್ತು, ಅದು ಮತ್ತೆ ಚರ್ಚೆ ಆಗ್ಬೇಕಿತ್ತು. ಚರ್ಚೆ ಮಾಡದೇನೆ ಟ್ರಂಪ್ ಹೇಳ್ತಾರೆ. ಅಂದ್ರೆ ಇದು ಅಮೆರಿಕಾದ ದಾದಾಗಿರಿ, ಟ್ರಂಪ್ನ ದಾದಾಗಿರಿ. ಟ್ರಂಪ್ ಬಾಕ್ಸರ್, ಆತರ ಬಾಕ್ಸಿಂಗ್ ಮಾಡ್ತಾ ಇದಾರೆ ಮೋದಿ ಜೊತೆ, ಮಾತಲ್ಲಿ ಚುಚ್ಚುತ್ತಾ ಇದ್ದಾನೆ. ಇದು ಯಾವುದು ನಮ್ಮ ನಕಲಿ ಶಾಮಣ್ಣಗೆ ಅರ್ಥ ಆಯ್ತಾ ಇಲ್ಲ. ಮಗ ಮಿಗ ಮಗ ಮಿಗ ಮಗ 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 ಅಂತ ಇದ್ದಾರೆ. ಇಲ್ಲಿ ಹೇಳ್ತಾರವರು ಅಮೆರಿಕಾದಿಂದ ಅಧಿಕ ಪ್ರಮಾಣದ ತೈಲ, ನೈಸರ್ಗಿಕ ಅನಿಲ, F-35 ಯುದ್ಧ ವಿಮಾನ ಮತ್ತು ಮಿಲಿಟರಿ ಶಸ್ತ್ರಾಸ್ತ್ರ ಖರೀದಿಸುತ್ತೆ. ಆ ಮೂಲಕ ಭಾರತನ ವ್ಯಾಪಾರ ಕೊರತೆಯನ್ನ ತಗ್ಗಿಸ್ಕೊಳ್ಳುತ್ತೆ ಅಂತ ಹೇಳಿ ಸ್ಪಷ್ಟಪಡಿಸಿದೆ. ಅಂದ್ರೆ ನೀವೇನು ಹೆಚ್ಚು ಟ್ಯಾಕ್ಸ್ ಹಾಕಿದ್ರೆ ನಮ್ ದೇಶದಿಂದ ಸಂಪಾದನೆ ಮಾಡಿದಿರಲ್ಲ, ಆ ಹಣವನ್ನ ಕಕ್ಕಿ ಯಾವ ರೀತಿ ಕಕ್ಕಿ ಅಂತ ಹೇಳ್ತಾ ಇದ್ದಾನೆ ಟ್ರಂಪ್ ಅಂತಂದ್ರೆ, ಅವ್ನಿಗೆ ಅಮೆರಿಕ ಬಿಸ್ನೆಸ್ ಮನ್, ಅವ್ನು ದೊಡ್ಡ ಬನಿಯ, ಅವನು ಅಮೆರಿಕದ ಬನಿಯ. ಹೇಳ್ತಾ ಇದ್ದಾನೆ, ಏನ್ ಹೇಳ್ತಾ ಇದ್ದಾನೆ ನೋಡಿ, ಅಮೆರಿಕ ಅಧಿಕ ಪ್ರಮಾಣದ ತೈಲ ನೀವು ಖರೀದಿ ಮಾಡ್ಬೇಕು ನಮ್ಮ ಹತ್ರ. ಯಾಕೆ ಅಮೆರಿಕ ತೈಲ ಖರೀದಿ ಮಾಡ್ಬೇಕು? ನಮಗೆ ಸೌದಿ ಅರೇಬಿಯಾ ರಾಷ್ಟ್ರಗಳು ಅತ್ಯಂತ ಕಮ್ಮಿ ರೇಟಿಗೆ ಕೊಡ್ತವೆ. ಅವ್ರಿಗಿಂತ ಕಮ್ಮಿಯಾಗಿ ರಷ್ಯಾದ ಅಧ್ಯಕ್ಷ ಕಮ್ಮಿ ಕೊಡ್ತಾ ಇದ್ದಾರೆ. ರಷ್ಯಾ ಅಧ್ಯಕ್ಷ ನಮಗೆ ಕಮ್ಮಿ ಕೊಡ್ತಾ ಇದ್ದಾರೆ. ಆದ್ರೂ ಕೂಡ ನಾವು ನಮ್ಮ ಮೋದಿ ಪೆಟ್ರೋಲ್ ರೇಟನ್ನ ಕಮ್ಮಿ ಮಾಡಿಲ್ಲ, ಜಾಸ್ತಿ ರೇಟನ್ನ ಇಟ್ಕೊಂಡಿದ್ದಾರೆ. ಅತ್ಯಧಿಕ ಲಾಭವನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಕಮ್ಮಿ ತಂದು, ಅಲ್ಲಿ ಸಬ್ಸಿಡಿ ರೇಟ್ ತಂದು ಇಲ್ಲಿ
ಜಾಸ್ತಿ ರೇಟ್ಗೆ ಮಾರ್ಕೆಟ್ ರೇಟ್ಗೆ ಮಾಡ್ತಾ ಇದ್ದಾರೆ. ಅದು ಬೇರೆ ಪ್ರಶ್ನೆ, ಅದು ಸಪರೇಟ್ ಕತೆ. ಈ ಅಂದ್ರೆ ನಮ್ಮದಿಂದ ನೀವು ತೈಲವನ್ನೇ ಖರೀದಿ ಮಾಡ್ಲೇಬೇಕು, ಮಾಡ್ಲಿಲ್ಲ ಮಾಡ್ಲಿಲ್ಲ ಅಂತ ಹೇಳ್ತಾರೆ. ಇನ್ನೇನು ನೈಸರ್ಗಿಕ ಅನಿಲ, ಗ್ಯಾಸ್, ಅಂಬಾನಿ ಏನು ಅದಾನಿ ಗ್ಯಾಸ್ ಟುಸ್, ಅದಾನಿ ಗ್ರೀನ್ ಇಂಜಿನ್ ಟುಸ್. ಈ ಅದಾನಿ ಗ್ರೀನ್ ಇಂಜಿನ್ ಪ್ರಾಜೆಕ್ಟ್ಗೆನೆ ಅಮೆರಿಕಾದಿಂದ ದುಡ್ಡು ಬಂದಿತ್ತು. ಅದನ್ನೇ ಅಮೆರಿಕ ದುಡ್ಡು ತಂದು ಅದಾನಿ ಭಾರತದ ಅಧಿಕಾರಿಗಳು ಲಂಚ ತಿನ್ಸಿದ್ದು. ಇದರಲ್ಲೇ ಅದಾನಿ ಸಿಕ್ಕಾಕೊಂಡಿರೋದು, ಇದರಲ್ಲೇ ಅದಾನಿ ಜೈಲಿಗೆ ಹೋಗೋದು. ಇದನ್ನ ಕುರಿತಂತೆ ಇನ್ನೊಂದು ಮುಂದೆ ಹೇಳ್ತೀನಿ. ಸೊ ನೈಸರ್ಗಿಕ ಅನಿಲ, F-35 ಯುದ್ಧ ವಿಮಾನಗಳು, F-35 ಯುದ್ಧ ವಿಮಾನಗಳು ತಗೋತಾರೆ ಅಂತ ಹೇಳ್ತಾರೆ, ಮಿಲಿಟರಿ ಶಸ್ತ್ರಾಸ್ತ್ರಗಳು ತೆಗೆದುಕೊಂಡು ಹೇಳ್ತಾರೆ. ಈ F-35 ಯುದ್ಧ ವಿಮಾನಗಳನ್ನ ಇವೆಲ್ಲವನ್ನ ತಗೋಬೇಕು ಅಂತಂದ್ರೆ ಇದನ್ನ ತಜ್ಞರು ಪರಿಶೀಲಿಸಬೇಕು, ತಜ್ಞರು ರಿಪೋರ್ಟ್ ಕೊಡಬೇಕು, ನಂತರ ಇದನ್ನ ಘೋಷಣೆ ಮಾಡಬೇಕು. ಯಾರು? ಅಧ್ಯಕ್ಷರು ಟ್ರಂಪ್. ಆದ್ರೆ ಈಗಲೇ ಘೋಷಣೆ ಮಾಡ್ಬಿಟ್ರು ತಗೋತಾರೆ ಇವರು, ತಗೋಬೇಕು ಇವರು ಅಂತ ಹೇಳಿ. ಯಾಕೆ ತಗೋಬೇಕು? ಈಗ ನಾವು ಯುದ್ಧ ವಿಮಾನ ತಗೊಂಡು ಯಾರ ಮೇಲೆ ಯುದ್ಧ ಮಾಡ್ಬೇಕಾಗಿದೆ? ಈಗ ನಾವು ತಗೊಂಡೋಗಿ ಈ ಅತ್ಯಂತ ದುಬಾರಿ, ಅತ್ಯಂತ ಕಾಸ್ಟ್ಲಿಯೆಸ್ಟ್ ಯುದ್ಧ ವಿಮಾನಗಳನ್ನ ಭಾರತಕ್ಕೆ ತಗೋಬೇಕು ಅಂತ ಹೇಳ್ತಾ ಇದ್ದಾರೆ. ರಕ್ಷಣಾ ಕ್ಷೇತ್ರದಲ್ಲಿ ಪಾಲ್ದಾರಿಕೆ ವಿಸ್ತರಿಸಲು ಎರಡೂ ದೇಶಗಳು ನಿರ್ಧರಿಸಿವೆ. ಜಗತ್ತಿನ ಅತ್ಯಂತ ವಿನಾಶಕಾರಿಯಾದ ಹಾಗೂ ಎಂಥದೇ ಸನ್ನಿವೇಶ ಪ್ರಬಲ ದಾಳಿ ಸಾಮರ್ಥ್ಯ ಹೊಂದಿರುವ F-35 ಯುದ್ಧ ವಿಮಾನ ಭಾರತಕ್ಕೆ ಪೂರೈಸಲಾಗುತ್ತೆ. ಇದು ಇನ್ನೂ ಒಪ್ಪಂದ ಆಗಿಲ್ಲ, ಚರ್ಚೆನೇ ಆಗಿಲ್ಲ. ಇದು ತಜ್ಞರು ಪರಿಶೀಲನೆ ಮಾಡಿಲ್ಲ, ಇದು ತಗೋಬೇಕು ಅಂತ ಹೇಳಿಲ್ಲ. ಅಂದ್ರೆ ಏನ್ ಬಹಳ ಸ್ಪಷ್ಟವಾಗಿದೆ ಅವರು ಹೇಳ್ತಾ ಇರೋದು. ಮುಯ್ಯಿಗೆ ಮುಯಿ ತಿರ್ಸ್ತಾ ಇದಾರೆ. ಅಂದ್ರೆ ನಮ್ ಜೊತೆ ಎಲ್ಲ ಟ್ಯಾಕ್ಸ್ ಜಾಸ್ತಿ ತಗೊಂಡಿದಿರಲ್ಲ, ಇದ್ರಲ್ಲಿ ಕಕ್ಕಿ ಮುಯ್ಯಿಗೆ ಮುಯ್ಯಿ ತಿರ್ಸೋಕ್ಕೋಸ್ಕರ ಸುಂಕ ಸಮರವನ್ನ ಪರಿಹಾರದ ಮಾರ್ಗೋಪಾಯ ಕಂಡುಕೊಳ್ಳಲು ಎರಡು ದೇಶಗಳ ನಡುವೆ ಉನ್ನತ ಮಟ್ಟದ ಸಭೆಯ ತೀರ್ಮಾನಕ್ಕೆ ಬರ್ತಾ ಇದ್ದಾರೆ. ವಾಣಿಜ್ಯ ವಹಿವಾಟಿಗೆ ಎಲ್ಲ ಸಮಸ್ಯೆಗಳಿಗೂ ಮುಂದಿನ 7 ತಿಂಗಳ ಪರಿಹಾರ ಕಂಡುಕೊಳ್ಳುತ್ತೆ ಅಂತ ಕೂಡ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ತ್ರಿ ಸಹ ಹೇಳ್ತಾರೆ. ಅಂದ್ರೆ ಸುಂಕಗಳ ವಿಷಯವಾಗಿ ಇಬ್ಬರು ನಾಯಕರು ತಮ್ಮ ತಮ್ಮ ದೃಷ್ಟಿಕೋನ ಹೊಂದಿದ್ದಾರೆ. ಗಮನಾರ್ಹ ಏನು ಅಂತಂದ್ರೆ ಈ ವಿಷಯದ ಕುರಿತು ಚರ್ಚೆ ಮುಂದುವರಿಸಲು ಮಾರ್ಗ ಮುಂದಿದೆ ಅಂತ ಹೇಳ್ತಾರೆ. ಅಂದ್ರೆ ಏನ್ ಮುಂದಿದೆ? ಇನ್ನೂ ತೀರ್ಮಾನ ಆಗಿಲ್ಲ. ನೀವು ನಿಮ್ಮನ್ನ ಹೆಚ್ಚು ನಿಮಗೆ ಸುಲಿಗೆ ಮಾಡ್ತಾನೆ. ಈ ಸುಲಿಗೆ ಮಾಡೋದಕ್ಕೆ ನೀವು ಒಪ್ಕೋಬೇಕು, ದಾದಾಗಿರಿಗೆ ಒಪ್ಕೋಬೇಕು. ಒಪ್ಕೊಳಕ್ ತಾಕತ್ತಿಲ್ವಾ? ಶರಣಾಗ್ಬೇಕು. ಈಗ ಏನ್ ಶರಣಾಗಿದೀವಿ ಅಂದ್ರೆ ನಮಗೆ ಕೋಡ ಹಾಕಿ ಬೇಡಿ ಹಾಕಿ ನಮಗೆ ಕಳಿಸ್ತಾ ಇದ್ದಾರೆ. ಮತ್ತೆ ಆಮೇಲೆ ಅಮೆರಿಕ ಯುದ್ಧ ವಿಮಾನವನ್ನ ನಮ್ ದೇಶ ಇಳಿಸ್ತಾ ಇದ್ದಾರೆ. ನಾವೇನ್ ಬೇಕಾದ್ರೂ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಏನು ಜಂಟಿ ಹೇಳಿಕೆ? ರಕ್ಷಣಾ ಕ್ಷೇತ್ರದಲ್ಲಿ ಪಾಲ್ದಾರಿಕೆ ವಿಸ್ತರಣೆ, ಭಾರತಕ್ಕೆ F-35 ಯುದ್ಧ ವಿಮಾನಗಳು, ಮಿಲಿಟರಿ ಶಸ್ತ್ರಾಸ್ತ್ರ ಮಾರಾಟಕ್ಕೆ ಅಮೆರಿಕದ ಒಪ್ಪಿಗೆ. ಅದೇ ಬಿಸ್ನೆಸ್ ಇದು, ಅದೇನ್ ಗ್ರೇಟ್ ಅಲ್ಲ ಇದು. ನಾವು ದುಡ್ಡು ಕೊಡ್ತೀವಿ, ಅವ್ರು ಕೊಡ್ತಾರೆ. ಆದ್ರೆ ಇವ್ರ ಹತ್ರನೇ ಯಾಕೆ ತಗೋಬೇಕು? ರಷ್ಯಾದ ಹತ್ರ ಯಾಕೆ ತಗೋಬಾರ್ದು? ರಷ್ಯಾ ಈಗಾಗಲೇ ನಮ್ಗೆ ಯುದ್ಧ ವಿಮಾನಗಳು ಕೊಟ್ಟಿದೆ. ಇದು ದೊಡ್ಡ ಹಗರಣ ಕೂಡ ಆಗಿತ್ತು, ರಷ್ಯಾ ವಿಮಾನಗಳು. ಸೊ ಈಗಾಗಲೇ ಯುದ್ಧ ವಿಮಾನ ಇರ್ಬೇಕಾದ್ರೆ ಎಷ್ಟು ಯುದ್ಧ ವಿಮಾನ ತೆಗೆದುಕೊಡೋದು? ಯಾಕೆ ಇಷ್ಟೊಂದು ತಗೋಬೇಕು? ನಾವು ಯಾರ ಮೇಲೆ ಯುದ್ಧ ಮಾಡ್ಬೇಕು? ನಮ್ದು ಅಲಿಪ್ತ ನೀತಿ. ನಾವು ಯಾರ ಮೇಲೆ ಯುದ್ಧಕ್ಕೆ ಹೋಗಲ್ಲ, ಶಾಂತಿಯನ್ನ ಕಾಪಾಡ್ತೀವಿ. ಇದ್ರ ಬಗ್ಗೆ ಹೇಳ್ತಾರೆ ನೋಡಿ ಮೋದಿ. ಅಮೆರಿಕದಿಂದ ತೈಲ ಮತ್ತು ನೈಸರ್ಗಿಕ ಅನಿಲ ಖರೀದಿಯ ಪ್ರಮಾಣವನ್ನ $1,000 ಕೋಟಿ ನಿಂದ $2,500 ಕೋಟಿ ಹೆಚ್ಚಿಸಿಕೊಳ್ಳುವ ಭಾರತ ಅಕ್ರಮಗೊಳಿಸಿದ ಎರಡೂ ದೇಶಗಳ ಬಿಗಿಯ ಕಾನೂನು ಕ್ರಮ. ನೋಡಿ ಹೇಳ್ತಾರೆ, ಈಗ 1,500 ಕೋಟಿ ನಾವು ತೈಲ ತಗೋತಾ ಇದೀವಂತೆ, ಇದನ್ನ 2,500 ಕೋಟಿ ಜಾಸ್ತಿ ಮಾಡಿ ಅಂತ ಕೇಳ್ತಾನೆ. ಅಂದ್ರೆ ನಿಮ್ಗೆ ಏನ್ ಟ್ಯಾಕ್ಸ್ ನೀವು ತಗೊಂಡಿದ್ದ ದುಡ್ಡು, ಆ ದುಡ್ಡು ಈ ಮೂಲಕ ಕೊಡಿ ಅಂತೇಳಿ ಕಕ್ಕಿ ಅಂತ ಹೇಳ್ತಾರೆ. ಅದಕ್ಕಿಂತ ಕಮ್ಮಿ ರೇಟ್ ಸೌದಿ ಅರೇಬಿಯಾ ಕೊಡುತ್ತೆ, ಅದಕ್ಕಿಂತ ಕಮ್ಮಿ ರಷ್ಯಾ ಕೊಡುತ್ತೆ. ಆದ್ರೂ ನೀವು ನನ್ನ ಹತ್ರ ತಗೋಬೇಕು ಅಂತ ಹೇಳ್ತಾ ಇದ್ದಾರೆ. ಬಿಸ್ನೆಸ್. ಪ್ರಧಾನಿ ಮೋದಿ ನನ್ನ ಅಗ್ರಗಣ್ಯ ಸ್ನೇಹಿತ, ದೈತ್ಯ ಶಕ್ತಿಯ ವ್ಯಕ್ತಿ ಅಂತ ಹೇಳ್ತಾರೆ. ಆದ್ರೆ ದೈತ್ಯ ಶಕ್ತಿ ವ್ಯಕ್ತಿಯನ್ನ ಅವನ ಎದುರುಗಡೆ ನಿಂತ್ಕೊಂಡು ಅವನಿಗೇನೆ ಟ್ಯಾಕ್ಸ್ ಹಾಕ್ತಾ ಇದ್ದೀನಿ, ಮತ್ತೆ ನೀವು ಈಗಾಗಲೇ ತೆಗೆದುಕೊಂಡು ಟ್ಯಾಕ್ಸ್ ಅನ್ನ ಈ ಮೂಲಕ ನಮಗೆ ದುಡ್ಡನ್ನ ಕಕ್ಕು ಅಂತ ಹೇಳ್ತಾರೆ. ಅದಕ್ಕೆ ಮೋದಿ ಹೇಳ್ತಾರೆ, ನನಗೆ ಭಾರತದ ಹಿತಾಸಕ್ತಿ ಮುಖ್ಯ ಅಂತ ಹೇಳ್ತಾರೆ. ಅದರ ಹಿತಾಸಕ್ತಿ ಮುಖ್ಯ ಅಂದ್ರೆ ನಾನು ಯುದ್ಧ ವಿಮಾನಗಳು ಯಾವ್ದನ್ನ ಖರೀದಿ ಮಾಡಲ್ಲ, ನಾನು ಏನ್ ತಗೊಳ್ಳಲ್ಲ ಅಂತ ಅಲ್ಲೇ ಹೇಳ್ಬೋದಾಗಿತ್ತು. ಹೇಳಲಿಲ್ಲ, ಚರ್ಚೆ ಆಗಿಲ್ಲ. ಇದನ್ನ ಚರ್ಚೆ ಆದ್ಮೇಲೆ ನಾವು ಒಪ್ಕೋತೀವಿ, ಚರ್ಚೆ ಮಾಡ್ತೀವಿ, ಆಮೇಲೆ ಹೇಳ್ತೀವಿ ಅಂತ ಹೇಳ್ಬೋದಾಗಿತ್ತು. ಅದನ್ನ ಬಾಯಿ ಬಿಡ್ಲಿಲ್ಲ ನಕಲಿ ಶಾಮಣ್ಣ. ಮತ್ತೆ ಉಕ್ರೇನ್ ಮತ್ತು ರಷ್ಯಾ ನಡುವೆ ವಿಚಾರದಲ್ಲಿ ಭಾರತ ತಟಸ್ಥ ನಿಲುವು ಅಂತ ಹೇಳ್ತಾರೆ. ತಟಸ್ಥ ನಿಲುವಿಲ್ಲ, ನಮ್ಮ ನಿಲುವು ನಮ್ದು ಸ್ಪಷ್ಟವಾಗಿದೆ. ಏನು ಭಾರತ ಎಂದಿಗೂ ಶಾಂತಿಯ ಪರವಾಗಿರುತ್ತೆ, ಶಾಂತಿ ಪರವಾಗಿನೇ ನಾವು ಯುದ್ಧ ಇರ್ತೀವಿ. ಉಕ್ರೇನ್ ಮತ್ತು ನಡುವೆ ಯುದ್ಧ ಪ್ರಶ್ನೆಗೆ ಯುದ್ಧ ಕೊನೆಗಾಣಿಸುವ ನಿಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ ಏನೇನು ಕ್ರಮ ಕೈಗೊಳ್ತಾರೋ ಅದಕ್ಕೆ ನಾನು ಬೆಂಬಲ ಕೊಡ್ತೀನಿ ಅಂತ ಹೇಳ್ತೀನಿ. ಹಾಗೆ ರಷ್ಯಾದ ವ್ಲಾಡಿಮಿರ್ ಪುಟಿನ್ಗೂ ಕೂಡ ನಾನು ಭೇಟಿ ಮಾಡಿ ಇದು ಯುದ್ಧದ ಕಾಲವಲ್ಲ, ಇದನ್ನು ಬೇಗ ಮುಗಿಸಿ ಅಂತ ಕೂಡ ಹೇಳಿದ್ದೀನಿ. ಯುದ್ಧ ಭೂಮಿಯಲ್ಲಿ ಪರಿಹಾರ ಸಿಗೋದಿಲ್ಲ, ಎಲ್ಲ ಕಡೆಯವರು ಒಟ್ಟಿಗೆ ಕುಳಿತು ಮಾತುಕತೆ ನಡೆಸಿದಾಗ ಪರಿಹಾರ ಸಿಗುತ್ತೆ ಅಂತ ಕೂಡ
ಹೇಳಿದ್ದೆ, ಅದನ್ನ ನೀವೆಲ್ಲ ಗಮನಿಸ್ಬೇಕು ಅಂತ ಹೇಳಿ ಹೇಳ್ತಾರೆ. ಇನ್ ಟ್ರಂಪ್ ಏನೇನು ಭಾರತಕ್ಕೆ ಹೆಚ್ಚಿಗೆ ಕೊಟ್ಟಿರ್ತಕ್ಕಂಥದ್ದು ಭಾರತ ಮಧ್ಯಪ್ರಾಚ್ಯ ಯುರೋಪ್ ಆರ್ಥಿಕ ಕಾರಿಡಾರ್ ಪ್ರಮುಖ ವ್ಯಾಪಾರ ಮಾರ್ಗವಾಗಿದ್ದು ಅದನ್ನ ಕಾರ್ಯಗತಗೊಳಿಸಲು ಭಾರತ ಮತ್ತು ಅಮೆರಿಕ ಒಟ್ಟಿಗೆ ಶ್ರಮಿಸುತ್ತಿವೆ. ಇದೇ ಹೇಳಿದ್ವಿ, ಸಿಲ್ಕ್ ರೂಟ್ ಇದೆಯಲ್ಲ, ಈ ಸಿಲ್ಕ್ ರೂಟ್ ಅಮೆರಿಕ ಬಿಟ್ಕೊಡ್ಬೇಕು. ಬಿಟ್ಕೊಡ್ಲಿಲ್ಲ ನೋಡಿ. ಪೂರ್ವ ಲಡಾಖ್ ಗಡಿ ವಿಚಾರದಲ್ಲಿ ಭಾರತ ಮತ್ತು ಚೀನಾ ನಡುವಿನ ಸಂಘರ್ಷ ಅಪಾಯಕಾರಿ. ಸಂಘರ್ಷ ಬಗೆಹರಿಸಲು ನೆರವು ನೀಡಲು ಸಿದ್ಧ. ನೋಡಿ, ನಮ್ಮ ಜೊತೆ ಪೂರ್ವ ಲಡಾಖ್ ಅಲ್ಲಿ ಭಾರತ ಮತ್ತು ಚೀನಾ ನಡುವಿನ ಸಂಘರ್ಷ ಅಪಾಯಕಾರಿ. ಅವರು ನಮ್ಮ ಬಂದು ನಮ್ಮ ಒಳಗಡೆ ಕುತ್ಕೊಂಡಿದ್ದಾರೆ ಚೀನಾದವರು. ನಾನು ಚೀನಾವನ್ನ ಮಟ್ಟ ಹಾಕ್ತೀನಿ, ನನ್ ಕರ್ಕೊಳ್ಳಿ, ಒಳಗಡೆ ಬರ್ತೀನಿ ನಾನು ಅಂತ ಹೇಳ್ತಾ ಇದ್ದಾರೆ ಟ್ರಂಪ್. ಸೊ ಇಲ್ಲಿಗೆ ಅಲ್ಲಿ ಒಳಗಡೆ ಬಂದ್ರೆ ಭಾರತಕ್ಕೆ ಏನಾಗುತ್ತೆ? ಇವ್ರು ಯಾರು ಪರಿಹಾರ ಮಾಡೋದು? ಸೊ ಅದನ್ನ ಹೇಳಿದ್ದಾರೆ, ಗಡಿ ಸಮಸ್ಯೆಯನ್ನು ಪರಿಹಾರ ಮಾಡೋದಕ್ಕೆ ಮೂರನೇ ವ್ಯಕ್ತಿಯ ಮಧ್ಯಸ್ಥಿಕೆ ನಮ್ಗೆ ಬೇಕಾಗಿಲ್ಲ ಅಂತ ಹೇಳಿದ್ದಾರೆ ಮೋದಿ. ಆದ್ರೆ ಇದೇ ಸ್ಟ್ಯಾಂಡ್ ಇರುತ್ತಾ? ಈ ಸ್ಟ್ಯಾಂಡ್ ಇರ್ಲಿಲ್ಲ ಅಂದ್ರೆ ಏನಾಗುತ್ತೆ ಅನ್ನೋದು ಬಹಳ ಮುಖ್ಯ. ಅಣುಶಕ್ತಿಯನ್ನ ನಾಗರಿಕರ ಏಳಿಗೆಗೆ ಬಳಸಬೇಕು. ಈ ನಿಟ್ಟಿನಲ್ಲಿ ಸಹಕಾರ ಹೆಚ್ಚಿಸಲು ಭಾರತ ಅಮೆರಿಕ ಶ್ರಮಿಸುತ್ತದೆ. ಈಗ ಅಣು ಒಪ್ಪಂದ ಆಗಿದೆ. ಅಣು ಒಪ್ಪಂದ ಆಗಿದ್ರೆ ಅಂದ್ರೆ ಇದು ವಾಜಪೇಯಿ ಅವರು, ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಒಂದು ಈಗಾಗಲೇ ಅಣು ಒಪ್ಪಂದದ ಒಂದು ನೀತಿ ಆಗಿತ್ತು. ಹಾಗೆ ವಾಜಪೇಯಿ ಅವರ ಕಾಲದಲ್ಲೂ ಕೂಡ ಒಂದು ಅಣು ಒಪ್ಪಂದ ನೀತಿಯಾಗಿದೆ. ಸೊ ಈ ನೀತಿಯನ್ನ ಬದಲಾಯಿಸಿ ಅಮೆರಿಕದ ದಾಸನಾಗಿ ಗುಲಾಮನಾಗೋದಕ್ಕೆ ಇಲ್ಲಿ ನಾವು ಬಿಡಬಾರ್ದು. ಇಲ್ಲಿ ನಾವು ಇದುವರೆಗೂ ಕಳೆದ 6 ತಿಂಗಳಲ್ಲಿ ಸೋರಸ್ ಅನ್ನೋನು ಭಾರತದ ಮೇಲೆ ಕ್ಯಾಪ್ಚರ್ ಮಾಡ್ತಾ ಇದ್ದಾನೆ, ಹಾಗೆ ಮಾಡ್ತಾ ಇದ್ದಾನೆ, ವಿದೇಶಿ ಶಕ್ತಿಗಳು ನಮ್ಮನ್ನ ನಾಶ ಮಾಡ್ತಾ ಇದಾವೆ, ರಾಹುಲ್ ಗಾಂಧಿ ಅವ್ರ ಜೊತೆ ಎಲ್ಲ ಮಾತನಾಡ್ತಾ ಇದಾರೆ ಅಂತ ಹೇಳಿ ಇಲ್ಲಿ ಸುಳ್ಳೇ ಸುಳ್ಳು ಡಮುರ್ಗ 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 ಬಾರಿಸ್ತಾ ಇದ್ರು. ಇವತ್ತು ನೇರವಾಗಿ 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 ಜೊತೆಲೇ ನಿಲ್ಲಿಸ್ಕೊಂಡು ಟ್ರಂಪ್ ಇವತ್ತು ಭಾರತವನ್ನ ಮೂರಾಬಟ್ಟೆ ಮಾಡಿದ್ರು, ಬೇಕಾದಷ್ಟು ಅವಮಾನ ಮಾಡಿದ್ರು, ಟ್ಯಾಕ್ಸ್ ಅನ್ನ ಹೇರಿದ್ರು, ಮತ್ತು ನಾನು ಹೇಳೋ ಪೆಟ್ರೋಲ್ ತಗೋಬೇಕು, ನಾನು ಹೇಳೋ ವಿಮಾನ ತಗೋಬೇಕು, ನಾನು ಹೇಳೋ ಶಸ್ತ್ರಾಸ್ತ್ರ ತಗೋಬೇಕು, ನಾನು ಹೇಳಿದಷ್ಟು ದುಡ್ಡು ಕೊಡ್ಬೇಕು ಅಂತ ಹೇಳಿ ಹೇರ್ತಾ ಇದ್ದಾರೆ. ಅದನ್ನ ಹೇರಿಸ್ಕೊಂಡು ಮೋದಿ ಬರ್ತಾ ಇದ್ದಾರೆ. ಅವ್ರು ಹೇರಿಸ್ಕೊಂಡು ಬಂದ್ರೆ ಅದಕ್ಕೆಲ್ಲ ದುಡ್ಡು ಕೊಡ್ಬೇಕಾಗಿರೋ ಯಾರು ಅಂದ್ರೆ ಭಾರತೀಯರು. ಆ ಈ ಭಾರತೀಯರು, ಅದರಲ್ಲೂ ಈ ಅಂಧ ಭಕ್ತರು ಮೋದಿನ ಜೈ 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 ಅಂತ ಹೇಳಿ ಚಪ್ಪಾಳೆ ತಡ್ತಾ ಕೊನೆಗೆ ನಮ್ಮನ್ನು ಯಾವ ಮಟ್ಟಕ್ಕೆ ನಿಲ್ಲಿಸ್ತಾನೆ ಅಂದ್ರೆ ಅಮೆರಿಕಾದ ಮಾರುಕಟ್ಟೆಯಾಗಿ ಅಮೆರಿಕದ ಎಲ್ಲ ವಸ್ತುಗಳನ್ನ ನಾವು ಎಷ್ಟೇ ಆದ ದುಡ್ಡಾದ್ರೂ ಕೊಂಡುಕೊಂಡು ಅಮೆರಿಕವನ್ನು ಸಂತುಷ್ಟಿ ಮಾಡೋದಕ್ಕೋಸ್ಕರ ನಾವೆಲ್ಲ ನಿಂತ್ಕೋಬೇಕಾಗುತ್ತೆ. ಸೊ ಮೋದಿ ಗುಲಾಮರಾಗಿದ್ದಲ್ಲದೆ ಭಾರತೀಯರೆಲ್ಲರನ್ನ ಗುಲಾಮರನ್ನಾಗಿ ಮಾಡ್ತಾ ಇದ್ದಾರೆ. ಟ್ರಂಪ್ಗೆ ಅಮೆರಿಕಾ ಫಸ್ಟ್, ಅಮೆರಿಕ ಗ್ರೇಟ್ ಅಗೈನ್ ಅಂತ ಹೇಳ್ತಾರೆ. ಆದ್ರೆ ಮೋದಿಗೆ ಇಂಡಿಯಾ ಫಸ್ಟಾ? ಇಂಡಿಯಾ ಗ್ರೇಟ್ ಅಗೈನ್ ಆಗುತ್ತಾ? ಯಾಕೆಂದ್ರೆ ಇಂಡಿಯಾ ಗ್ರೇಟ್ ಅಗೈನ್ ಅಂತ ಅನ್ನೋದಾದ್ರೆ 16ನೇ ತಾರೀಕು ಅಮೆರಿಕದ ಯುದ್ಧ ವಿಮಾನ ಭಾರತ ನೆಲದ ಇಳಿಬಾರದು. ಮತ್ತು ಇಷ್ಟೆಲ್ಲಾ ಮಾತುಕತೆಯಲ್ಲಿ ಮಿಸ್ಟರ್ ಟ್ರಂಪ್, ನೀವು ನಮ್ಮ ಭಾರತೀಯರಿಗೆ ಅವಮಾನ ಮಾಡಿದ್ರಿ, ನೀವು ಕಳಿಸಿ, ನಮ್ಗೇನ್ ತೊಂದರೆ ಇಲ್ಲ, ಅವ್ರು ನಮ್ಮ ನಾಗರಿಕರೇ ಕಳಿಸಿ, ಆದ್ರೆ ಆ ಕಳಿಸೋದ್ರ ಬದಲು ನಾವು ವಿಮಾನದ ಮೂಲಕ ಅವ್ರನ್ನ ಕರ್ಸ್ಕೊಳ್ತೀವಿ ಅಂತ ಹೇಳ್ಬೋದಾಗಿತ್ತು. ಈ ರೀತಿ ಯಾಕೆ ನಡೆಸ್ಕೊಂಡ್ರಿ ಅನ್ನೋ ಪ್ರಶ್ನೆಯನ್ನು ಕೂಡ ಕೇಳಲಿಲ್ಲ. ಅಂತ ಎದೆಗಾರಿಕೆ ಕೂಡ ಇಲ್ಲ. ಸೊ ಇಂಥ ಎದೆಗಾರಿಕೆ ಇಲ್ಲದ ಇಂಥ ವ್ಯಕ್ತಿ, ಇಂಥ ನಕಲಿ ಶಾಮಣ್ಣ ಇದ್ರೆ ಈ ದೇಶ ಒನ್ಸ್ ಅಗೇನ್ ಗ್ರೇಟ್ ಇಂಡಿಯಾ ಹೇಗಾಗುತ್ತೆ? ಈಗಾಗಲೇ ನಮ್ಮ ದೇಶದಲ್ಲಿ ಸಾಕಷ್ಟು ಜನ ನಮ್ಮ ದೇಶನ ಆಗ್ಲೇ ಹೇಳಿದೆ ಕಟ್ಟಿ ಹೋಗಿದ್ದಾರೆ. ಒಂದು ಅಲಿಪ್ತ ನೀತಿ ಇದೆ, ಸೌಹಾರ್ದಯುತ ಶಾಂತಿಯ ಮಾರ್ಗ ಇದೆ. ನಮ್ಮ ಜೊತೆಗೆ ಸಾಕಷ್ಟು ದೇಶಗಳು ಸ್ನೇಹಿತರು ಕೂಡ ಇದ್ದಾರೆ. ಸೊ ಇಷ್ಟೆಲ್ಲಾ ಇದ್ರೂ ಕೂಡ ಅಮೆರಿಕದ ಮುಂದೆ ಮಂಡಿಯೂರಿ ನಕಲಿ ಶಾಮಣ್ಣಂತರ ನಿಂತ್ಕೊಳ್ಬೇಕಾದಂತಹ ಗತಿ ಬಂದಿದೆಯಲ್ಲ, ಇದಕ್ಕೆ ಕಾರಣ ಯಾರು? ಈ ಅಂಧ ಭಕ್ತರು ಆರಾಧಿಸ್ತಕ್ಕಂಥ ಮೋದಿಗೆ ಅರ್ಥ ಆಗದೇ ಇರೋ ಅಂಶಗಳನ್ನ ಇಟ್ಕೊಂಡು ಮತ್ತು ಆತನಿಗೆ ಸಲಹೆ ಕೊಡ್ತಕ್ಕಂಥವ್ರು ಕೂಡ ಇಲ್ಲ, ನಮ್ಗೆ ಇಷ್ಟೊಂದು ಟಾರಿಫ್ ಜಾಸ್ತಿ ಆದ್ರೆ ಕಷ್ಟ ಆಗುತ್ತೆ, ಮತ್ತು ಇಂತಹ ಶಸ್ತ್ರಾಸ್ತ್ರಗಳು ಇವೆಲ್ಲ ಕುರಿತಂತೆ ತಜ್ಞರು ವರದಿ ಕೊಟ್ಟ ಮೇಲೆ ನಾವು ತೆಗೆದುಕೊಳ್ಳೋದು, ಈ ತರ ಎಲ್ಲ ಹೇಳ್ಬೇಕಾಗಿತ್ತು, ಹೇಳಲಿಲ್ಲ. ಯಾಕೆ? ಸೊ ಇದು ಭಾರತ ಹಿತಾಸಕ್ತಿ ಎಲ್ಲಿದೆ, ಯಾವಾಗಿದೆ ಅಂತ. ಮತ್ತು ಅದಾನಿ ವಿಷಯವನ್ನ ಕೇಳಿದ್ರೆ ಇಲ್ಲಿ ಭಾರತ ಯಾರು ಕೂಡ ಮಾತನಾಡ್ತಿಲ್ಲ. ಆದ್ರೆ ಅಮೆರಿಕದಲ್ಲಿ ಮಾತನಾಡಿದರೆ ಪ್ರಧಾನಿ, ಇದು ವೈಯಕ್ತಿಕ, ಅವ್ರು ಕೇಸ್ ಹಾಕಿರೋದು ಅವ್ರ ಮೇಲೆ, ಅದು ವೈಯಕ್ತಿಕ, ನನಗೆ ಗೊತ್ತಿಲ್ಲ ಅಂತ ಹೇಳಿ. ಸೊ ವೈಯಕ್ತಿಕ ಹೇಗಾಗುತ್ತೆ? ಅವರು ಭಾರತದ ಎಷ್ಟು ಸರ್ಕಾರಗಳ ಜೊತೆ ಅದಾನಿ ಎಷ್ಟೊಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಅದು ವೈಯಕ್ತಿಕ ಆಗಲ್ಲ. ವೈಯಕ್ತಿಕ ಅಂತ ಹೇಳಿ ಸುಲಭವಾಗಿ ತಪ್ಪಿಸ್ಕೊಡಕ್ಕೆ ನೋಡ್ತಾ ಇದ್ದಾರೆ ಮೋದಿ. ಇದನ್ನೇ ರಾಹುಲ್ ಗಾಂಧಿ ಹೇಳ್ತಾರೆ, ಇದು ನರೇಂದ್ರ ಮೋದಿಯ ದ್ವಂದ್ವ ನೀತಿ. ದೇಶ ನೆಲದಲ್ಲಿ ಕೇಳಿದ್ರೆ ಗೊತ್ತಿಲ್ಲ ಮೌನವಾಗಿರ್ತಾರೆ, ವಿದೇಶದಲ್ಲಿ ಕೇಳಿದ್ರೆ ವೈಯಕ್ತಿಕ ಅಂತ ಹೇಳ್ತಾರೆ. ಸೊ ಇನ್ನು ಸಾಕಷ್ಟು ಟ್ವೀಟ್ ಅನ್ನ ರಾಹುಲ್ ಗಾಂಧಿ ಮಾಡಿದ್ದಾರೆ. ಸೊ ಒನ್ಸ್ ಅಗೈನ್ ಗ್ರೇಟ್ ಅಮೆರಿಕ ಆಗೋದಾದ್ರೆ ಒನ್ಸ್ ಅಗೈನ್ ಯಾಕೆ ಇಂಡಿಯಾ ಗ್ರೇಟ್ ಆಗ್ಬಾರ್ದು? ಈ ಇಂಡಿಯಾ ಗ್ರೇಟ್ ಆಗೋದಕ್ಕೆ ಮೋದಿ ಏನ್ ಮಾಡ್ಬೇಕು? ಈ ರೀತಿಯ ಹೋಗಿ ಒಡ್ಸ್ಕೊಳ್ಳೋಂತ ಕಾರ್ಯಕ್ರಮ ನಿಲ್ಲಿಸ್ಬೇಕಲ್ವೇ?
ಮತ್ತು ಅಮೆರಿಕವರ ಪ್ರಶ್ನೆ ಮಾಡ್ಬೇಕಲ್ವೇ? ಅಮೆರಿಕದ ಯುದ್ಧ ವಿಮಾನವನ್ನು ನಮ್ಮೆಲ್ಲರೂ ಇಳಿಸೋದಕ್ಕೆ ಬಿಡಬಾರದು ಅಲ್ವೇ? ಮತ್ತು ಪಾಕಿಸ್ತಾನ ಗಡಿ ಜೊತೆಗೆ ಅಲ್ಲಿಗೆ ಕ್ಲೋಸ್ ಆಗೋದಕ್ಕೆ ಮತ್ತು ಚೀನಾಕ್ಕೆ ಚೀನಾವನ್ನ ಮಟ್ಟಾಕಿ ಬಂದು ನಮ್ಮನೆಲ್ಲ ನಿಂತ್ಕೊಂಡು ನಮ್ಮ ಜೊತೆ ಯುದ್ಧ ಮಾಡ್ತೀನಿ ನಿಂತ್ಕೊಂಡು ನಮ್ಮ ಕಂಟ್ರೋಲ್ ತಗೊಳ್ಳೋಕೆ ನಿಲ್ಲಿಸ್ಬೇಕು ಅಲ್ವೇ? ಇದೆಲ್ಲ ಬಹಳ ಸರಳ ಅಲ್ವಾ? ಎಲ್ಲರಿಗೂ ಗೊತ್ತಾಗುತ್ತಲ್ವಾ? ಮತ್ತು ಅಮೆರಿಕ ಅಣು ಒಪ್ಪಂದ ಅಂದ್ರೆ ಅಣು ಒಪ್ಪಂದದ ಪ್ರಕಾರ ನಾನು ಆಗ್ಲೇ ಹೇಳಿದೆ ಒಂದು ಕಾರ್ಯಕ್ರಮದಲ್ಲಿ, ನಾಗರಿಕ ಅಣು ಒಪ್ಪಂದದ ಪ್ರಕಾರ ಇಲ್ಲೇನಾದ್ರೂ ಪ್ರಾಜೆಕ್ಟ್ ಮಾಡಿದ್ರೆ ಕಂಪನಿಗಳೇ ಪರಿಹಾರ ಕೊಡಬೇಕು ಅಂತ ಹೇಳಿ ಮನಮೋಹನ್ ಸಿಂಗ್ ಒಂದು ಒಪ್ಪಂದವನ್ನ ಮಾಡಿಸಿದ್ರು. ಸೊ ಇವತ್ತು ಆ ಒಪ್ಪಂದವನ್ನ ಮುರಿದು ಸರ್ಕಾರನೇ ಕೊಡುತ್ತೆ, ಕಂಪನಿಯವರು ಕೊಡಬೇಕಾಗಿಲ್ಲ ಅಂತಂದ್ರೆ ಅಣು ಒಪ್ಪಂದದ ಪ್ರಕಾರ ನೂರಾರು ಕಂಪನಿಗಳು, ಅಮೆರಿಕ ಕಂಪನಿಗಳು ಭಾರತಕ್ಕೆ ಬಂದ್ಬಿಟ್ಟು ಸೊ ಆಗಾಗ್ತಕ್ಕಂಥ ವಿಕಿರಣ, ಆ, ಅದೊಂದು ವಿಕಿರಣ ಯುದ್ಧ ಅಂತ ಕರಿಬಹುದು. ಸೊ ಆ ವಿಕಿರಣ ಯುದ್ಧಕ್ಕೆ ಈ ಭಾರತದಲ್ಲಿ ಎಷ್ಟು ಜನ ಬಲಿಯಾಗ್ತಾರೋ, ಏನೇನಾಗುತ್ತೋ ಆಗ ಈ ನಕಲಿ ಶಾಮಣ್ಣನು ಇರಲ್ಲ, ಮತ್ತೆ ಆ ನಿರ್ಮಲಾನೂ ಇರಲ್ಲ. ಮತ್ತು ಒನ್ಸ್ ಅಗೈನ್ ಅಮೆರಿಕ ಗ್ರೇಟ್ ಅಂತ ಹೇಳಿ ಅಮೆರಿಕದ ವಸಾಹತುಶಾಹಿಗೆ ಭಾರತವನ್ನು ಮಾಡ್ಕೊಂಡ್ರು ಕೂಡ ಟ್ರಂಪ್ ಆಶ್ಚರ್ಯ ಇಲ್ಲ. ಹಾಗೆ ಟ್ರಂಪ್ ಹಿಂದೆ ಇರತಕ್ಕಂತ ಎಲಾನ್ ಮಸ್ಕ್ ಭಾರತದಲ್ಲಿ ಸ್ಟಾರ್ ನೆಟ್ವರ್ಕ್ ಅನ್ನ ಹಾಕ್ತಾ ಇದ್ದಾರೆ. ಸೊ ಸ್ಟಾರ್ ನೆಟ್ವರ್ಕ್ ಹಾಕ್ತು ಅಂದ್ರೆ ಬಹುತೇಕ ಇಂಡಿಯನ್ ಟೆಲಿಕಾಂ ಕಂಪನಿಗಳು ಬಾಗಿಲು ಮುಚ್ಚಬೇಕು. ಸೊ ಅದರ ಕೀರ್ತಿ ನರೇಂದ್ರ ಮೋದಿ ಸಿಗುತ್ತೆ. ನೋಡೋಣ ಏನೇನ್ ಮಾಡ್ತಾರೆ. ಇನ್ನು ಸಾಕಷ್ಟು ವಿವರಗಳಿದ್ದಾವೆ ಮತ್ತು ಇದರಿಂದ ಟಾರಿಫ್ ನಿಂದ ಏನೇನಾಗುತ್ತೆ ಅಂತ ಹೇಳಿ ಸ್ಪಷ್ಟವಾದ ಒಂದು ನಿಖರವಾದ ಮಾಹಿತಿಯನ್ನು ಕೂಡ ನಿಮ್ಗೆ ಕೊಡ್ತೀನಿ. ಅಲ್ಲಿವರೆಗೂ ಸಿಯಾನ್ ಕನ್ನಡ ನೋಡ್ತಾರೆ, ಮುಕ್ತವಾದ ಪತ್ರಿಕೋದ್ಯಮವನ್ನು ಬೆಂಬಲಿಸಿ, ನಮ್ಮ ಜೊತೆ ಕೈ ಜೋಡಿಸಿ. ಆಗ ಮಾತ್ರ ನಿಮಗೆ ನಾನು ಸತ್ಯವನ್ನು ಹೇಳೋದಕ್ಕೆ ಸಾಧ್ಯ. ನಮಸ್ಕಾರ.